Hi students, welcome to Department of Collegiate and Technical Education. Today let us learn the course named as Fundamentals of Computer. The course code is 20CS11T. This course belongs to first semester Computer Science and Engineering. In this course we are dealing with the Unit 1, that is Basics of Logic Design. In Unit 1 we are going to learn the Session 1, that is Introduction to Number System. Now let us start the session. So in the session 1, the objective is as follows. That is number system, types of number system, characteristics of number system. So these are the different topics you are going to learn in the session 1. The course outcome ಅಂದರೆ ನೀವು ಒಂದ್ಸಲ ಇದು ಕೋರ್ಸ್ನ ಸೆಷನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಗೆ ಏನೇನು ಗೊತ್ತಾಗುತ್ತೆ. You will be able to understand the number system and its types, as well as you will gain the knowledge and apply the knowledge of number system. Okay, now let us start the session. Introduction to number system. So first let us know why the number system came. ಯಾಕೆ number systemನ ಯೂಸ್ ಮಾಡೋಕ್ಕೆ ಶುರು ಮಾಡಿದರು. ಮೊದಲು ಹಿಂದಿನ ಕಾಲಕ್ಕೆ ಹೋಗೋಣ. ಸೊ ಹಿಂದಿನ ಕಾಲದಲ್ಲಿ ಏನು ಮಾಡೋರಂದರೆ there were no means of counting. In earlier times there were no means of counting. ಕೌಂಟ್ ಮಾಡೋಕ್ಕೆ ಅಂದರೆ ಲೆಕ್ಕ ಮಾಡೋಕ್ಕೆ ಯಾವುದೇ ಒಂದು ವಿಧಾನಗಳು ಇರಲಿಲ್ಲ. ಸೊ they were using their fingers, stones, pebbles, abacus, etc. ಸೊ ಇದನ್ನು ಫಿಂಗರ್ಸ್ ಅಂದರೆ ಕೈ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ಲೆಕ್ಕ ಮಾಡೋರು. ಅಷ್ಟೇ ಅಲ್ಲ, they were using the stones. You can see in the picture. ಸ್ಟೋನ್ಸ್ನ ಯೂಸ್ ಮಾಡ್ಕೊಂಡು ಲೆಕ್ಕ ಮಾಡೋರು, ಮರಳುಗಳನ್ನು ಯೂಸ್ ಮಾಡ್ಕೊಂಡು ಲೆಕ್ಕ ಮಾಡ್ತಿದ್ರು. ಅಷ್ಟೇ ಅಲ್ಲ, ಅಬಕಸ್ ಅಂತ ಇರುತ್ತೆ. ಅಬಕಸ್ ಅಂದರೆ ಬೀಡ್ಸ್ನ ಒಂದು ರಾಡ್ಗೆ ಫಿಕ್ಸ್ ಮಾಡಿ ಈ ಬೀಡ್ಸ್ನ ಆ ಕಡೆ ಈ ಕಡೆ ಮೂವ್ ಮಾಡಿಕೊಂಡು ಲೆಕ್ಕಗಳನ್ನು ಸಾಲ್ವ್ ಮಾಡ್ತಿದ್ರು. ಬಟ್ ಈ ಮೆಥಡು ಅಷ್ಟೊಂದು ಹೆಲ್ಪ್ಫುಲ್ ಆಗಿರಲಿಲ್ಲ. ಇಟ್ ವಾಸ್ ಹ್ಯಾವಿಂಗ್ ಸಮ್ ಲಿಮಿಟೇಷನ್ಸ್ ಅಥವಾ ಮಿತಿಗಳಿದ್ದವು. ಓಕೆ, ದಟ್ಸ್ ವೈ ಇನ್ ಆರ್ಡರ್ ಟು ಓವರ್ಕಮ್ ದೀಸ್ ಲಿಮಿಟೇಷನ್ಸ್ ನಂಬರ್ ಸಿಸ್ಟಮ್ಸ್ ವೆರ್ ಇಂಟ್ರೊಡ್ಯೂಸ್ಡ್. ಸೊ ಈ ಲಿಮಿಟೇಷನ್ಸ್ನ ಮೀರ್ಕೊಂಡು ಅಂದರೆ ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ, ಅಂದರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಫಾರ್ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಯು ಶುಡ್ ಬಿ ಏಬಲ್ ಟು ಯೂಸ್ ಫಾರ್ ಹೈಯರ್ ಲೆವೆಲ್ ಕ್ಯಾಲ್ಕುಲೇಷನ್ಸ್, ಹೈಯರ್ ಲೆವೆಲ್ ಆಪರೇಷನ್ಸ್ ಮಾಡೋಕ್ಕೆ ನಾವು ಈ ನಂಬರ್ ಸಿಸ್ಟಮ್ಸ್ನ ಕಂಡಿಡಿದ್ರು. ಗೊತ್ತಾಯ್ತಲ್ವಾ? ದ್ಯಾಟ್ ಈಸ್ ದ ಪರ್ಪಸ್ ಆಫ್ ನಂಬರ್ ಸಿಸ್ಟಮ್. ನಾವು ಲೆಟ್ ಅಸ್ ನೋ ವಾಟ್ ಈಸ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅಂದರೆ ಏನು? ಸೊ ನಂಬರ್ ಸಿಸ್ಟಮ್ ಅಂದರೆ ಇಟ್ ಈಸ್ ಅ ಟೆಕ್ನಿಕ್ ಟು ರೆಪ್ರೆಸೆಂಟ್ ಆ್ಯಂಡ್ ವರ್ಕ್ ವಿತ್ ದ ನಂಬರ್ಸ್. ನಂಬರ್ಸ್ ಅಂದರೆ ಏನು? ನಂಬರ್ಸ್ ಅಂದರೆ ಸಂಖ್ಯೆಗಳು. ಸಂಖ್ಯೆಗಳನ್ನು, ಆ ಸಂಖ್ಯೆಗಳ ವ್ಯವಸ್ಥೆನ ಒಂದು ವೇ ಇನ್ ದ ಹೌ ವಿ ರೆಪ್ರೆಸೆಂಟ್ ದೆಮ್, ಯಾವ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಮತ್ತು ಅದರ ಮೇಲೆ ನಾವು ವರ್ಕ್ ಮಾಡ್ಬೋದು. ಅಂದರೆ ಬೇರೆ ಬೇರೆ ಕೆಲಸಗಳನ್ನು, ಬೇರೆ ಬೇರೆ ಆಪರೇಷನ್ಸ್ನ ಮಾಡ್ಬೋದು. ಅದನ್ನು ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಇನ್ನೊಂದು ಡೆಫಿನಿಷನ್ ಏನಂದರೆ, ಇಟ್ ಈಸ್ ಅ ಮ್ಯಾಥಮೆಟಿಕಲ್ ವೇ ಆಫ್ representing the numbers of a given set using digits, symbols in a consistent manner. ಅಂದರೆ ಕನ್ಸಿಸ್ಟೆಂಟ್ ಆಗಿ ನಾವು ಮ್ಯಾಥಮೆಟಿಕಲ್ ವೇ ಒಂದು ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಡಿಜಿಟ್ಸ್ ಮತ್ತು ಸಿಂಬಲ್ಸ್ನ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಹೋಪ್ ಯು ಅಂಡರ್ಸ್ಟುಡ್. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ವರ್ಡ್. ಸೊ ನಂಬರ್ ಸಿಸ್ಟಮಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ನಂಬರ್ ಸಿಸ್ಟಮ್ ಯಾವುದಂದರೆ, ಜನಪ್ರಿಯವಾಗಿರೋದು ಯಾವುದಂದರೆ ಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ದ ಮೋಸ್ಟ್ ಕಾಮನ್ ನಂಬರ್ ಸಿಸ್ಟಮ್. ಯಾಕಂದರೆ ಅದನ್ನು ನಾವು ಡೈಲಿ ಲೈಫಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಮನಿ ಅಂದರೆ ದುಡ್ಡನ್ನ ರೆಪ್ರೆಸೆಂಟ್ ಮಾಡೋದು ಕೂಡ ಡೆಸಿಮಲ್ ನಂಬರ್ ಸಿಸ್ಟಮ್. ಆಮೇಲೆ ನಾವು ನಾವು ಮಾತಾಡ್ತೀವಲ್ವ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಲ್ವ. ಸೊ ಆಲ್ ದೋಸ್ ಟೈಮ್ಸ್ ವಿ ಯೂಸ್ ದ ಡೆಸಿಮಲ್ ನಂಬರ್ ಸಿಸ್ಟಮ್. ಇದಲ್ಲದೆ ಬೇರೆ ಬೇರೆ ನಂಬರ್ ಸಿಸ್ಟಮ್ಸ್ ಕೂಡ ಪಾಪ್ಯುಲರ್ ಆಗಿದೆ. ಅದು ಯಾವುದಂದರೆ ಬೈನರಿ ನಂಬರ್ ಸಿಸ್ಟಮ್, ಮೂರನೇದು ಆಕ್ಟಲ್ ನಂಬರ್ ಸಿಸ್ಟಮ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ದೀಸ್ ಆರ್ ದ ಅದರ್ ಪಾಪ್ಯುಲರ್ ನಂಬರ್ ಸಿಸ್ಟಮ್ಸ್ ಇನ್ಕ್ಲೂಡಿಂಗ್ ದ ಡೆಸಿಮಲ್ ನಂಬರ್ ಸಿಸ್ಟಮ್. ಓಕೆ, ಸೊ ನಾವು ಲೆಟ್ ಅಸ್ ನೋ ಇಟ್ ಈಸ್ ಆಲ್ಸೋ allows us to perform arithmetic operations like addition, subtraction and division. ಈ ನಂಬರ್ ಸಿಸ್ಟಮ್ ನಮ್ಗೆ ಯಾಕೆ ಯೂಸ್ ಮಾಡ್ತೀವಿ? ಇದರಿಂದ ನಾವು ಏನೇನು ಮಾಡ್ಬೋದು ಅಂದರೆ, ನಾವು ಬೇರೆ ಬೇರೆ ಗಣಿತಗಳ ಆಪ್ರೇಷನ್ಸ್ ಮಾಡ್ಬೋದು ಇದರಿಂದ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಪರ್ಫಾರ್ಮ್ ದ ಎಡಿಷನ್ ಆಗಿರ್ಬೋದು, ಕೂಡಿಸು, ಗುಣಿಸು, ಭಾಗಿಸು ಎಲ್ಲನೂ ನಾವು ಮಾಡ್ಕೋಬೋದು ನಂಬರ್ ಸಿಸ್ಟಮ್ಸ್ ಯೂಸ್ ಮಾಡಿಕೊಂಡು.
ಓಕೆ, ನೆಕ್ಸ್ಟ್ ನಂಬರ್ ಸಿಸ್ಟಮ್ನ ನಾವು ಯಾಕೆ ಕಲಿತಿದ್ದೀವಿ? ಬೀಯಿಂಗ್ ಅ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ವೈ ಆರ್ ಯು ಲರ್ನಿಂಗ್ ದ ನಂಬರ್ ಸಿಸ್ಟಮ್? ದ ಮೇನ್ ರೀಸನ್ ಇಸ್ ದ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ the positional number system where there are only a few symbols called digits. ಕಂಪ್ಯೂಟರ್ಗೆ ಖಾಲಿ ಪೊಸಿಷನ್ ಇರುವಂಥ ನಂಬರ್ ಸಿಸ್ಟಮ್ ಮಾತ್ರ ಅರ್ಥ ಆಗುತ್ತೆ. ಯಾಕಂದರೆ ನಂಬರ್ ಸಿಸ್ಟಮಲ್ಲಿ 2 ಟೈಪ್ಸ್ ಇದೆ, ಒಂದು ಪೊಸಿಷನಲ್ ನಂಬರ್ ಸಿಸ್ಟಮ್ ಮತ್ತೊಂದು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್. ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ಫಾರ್ ಎಕ್ಸಾಂಪಲ್ ರೋಮನ್ ನ್ಯೂಮರಲ್ಸ್, ಅದಕ್ಕೆ ಒಂದು ಪೊಸಿಷನ್, ಆ ನಂಬರ್ ಇರುವಂಥ ಪೊಸಿಷನ್ಗೆ ಯಾವುದೇ ವ್ಯಾಲ್ಯೂ ಇರಲ್ಲ. ಸೊ ಅಂಥ ನಂಬರ್ ಸಿಸ್ಟಮ್ನ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಬಟ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅನ್ನು ಮಾತ್ರ ಕಂಪ್ಯೂಟರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಯು ಕ್ಯಾನ್ ಸಿ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಪೊಸಿಷನಲ್ ನಂಬರ್ ಸಿಸ್ಟಮ್ ಯಾವುದೆಲ್ಲ ಅಂದರೆ ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್ ಮತ್ತು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಈ ಎಲ್ಲ ನಂಬರ್ ಸಿಸ್ಟಮ್ಗೆ ಪೊಸಿಷನ್ ಇರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಡಿಜಿಟ್ ನಂಬರಲ್ಲಿ ಬರುವಂಥ ಒಂದೊಂದು ಡಿಜಿಟ್ಸ್ ಇದೆಯಲ್ಲ, ಈ ಡಿಜಿಟ್ಸ್ ಯಾವ ಪೊಸಿಷನ್ ಅಲ್ಲಿದೆ ಅದು ತುಂಬ ಇಂಪಾರ್ಟೆಂಟ್. ಅದು ಗಣನೆಗೆ ತಗೋಬೇಕು ನಾವು. ದೀಸ್ ಸಿಂಬಲ್ಸ್ ರೆಪ್ರೆಸೆಂಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಡಿಪೆಂಡಿಂಗ್ ಆನ್ ದ ಪೊಸಿಷನ್ ದೇ ಆಕ್ಯುಪೈ ಇನ್ ದ ನಂಬರ್. ಸೊ ಈ ಸಿಂಬಲ್ಸ್ ಏನು ಮಾಡುತ್ತಂದರೆ ಬೇರೆ ಬೇರೆ ವ್ಯಾಲ್ಯೂಸ್ ಅದು ತಗೊಳುತ್ತೆ. ಯಾವ ಪೊಸಿಷನಲ್ಲಿದೆ ಅದ್ರ ಮೇಲೆ ಅದು ವ್ಯಾಲ್ಯೂಸ್ನ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಫಸ್ಟ್ ಒನ್ ನೋಡಿರ್ಬೋದು, ಇಲ್ಲಿ 1011 ಅಂತ ಇದೆ. ಸೊ ಇಲ್ಲಿ 1 ಅನ್ನೋದು ಲೀಸ್ಟ್ ಸಿಗ್ನಿಫಿಕೆಂಟ್. ಸೊ ಈ 1 ಅನ್ನೋದು ತುಂಬ ಲೀಸ್ಟಲ್ಲಿದೆ. ಸೊ ಇದ್ರ ವ್ಯಾಲ್ಯೂ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬರ್ತಾ E1 ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಪೊಸಿಷನಲ್ಲಿದೆ. ಸೊ ಇದ್ರ ವ್ಯಾಲ್ಯೂ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು 0 ಅಂತ ಇದೆಯಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ. ಆಮೇಲೆ ಇಲ್ಲಿ 1 ಲಾಸ್ಟ್ 1, ಇಲ್ಲಿ MSBನಲ್ಲಿ ಬರುವಂಥ ಮೋಸ್ಟ್ ಸಿಗ್ನಿಫಿಕೆಂಟಲ್ಲಿ ಕಾಣಿಸ್ತಾ ಇರೋ 1, ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಸೊ ಈ ಪೊಸಿಷನ್ಗೆ ವ್ಯಾಲ್ಯೂ ಬಂದಿರುತ್ತೆ, ಆ ಪೊಸಿಷನ್ ಮೇಲೆ ನಾವು ವ್ಯಾಲ್ಯೂನ ತಗೋಬೇಕು. ಇಲ್ಲಿ ಆಕ್ಟಲಲ್ಲೂ ಅಷ್ಟೇ 1 3 ಅಂತ ನೋಡಿರ್ಬೋದು. ಸೊ ಈ 3ಗೆ 3 ವ್ಯಾಲ್ಯೂ 1 ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ. ಯಾಕಂದರೆ ಥರ್ಡ್ ಈ ಪೊಸಿಷನ್ ಯಾವುದರಲ್ಲಿದೆ, ಲೀಸ್ಟ್ ಪೊಸಿಷನಲ್ಲಿದೆ. ಆಮೇಲೆ ಇದು 1 ಅನ್ನೋದು ಹೈಯರ್ ಪೊಸಿಷನಲ್ಲಿದೆ. ಸೊ ಇನ್ ದಿಸ್ ವೇ, ಡಿಪೆಂಡಿಂಗ್ ಆನ್ ದ ಪೊಸಿಷನ್ ಆಫ್ ದಟ್ ಡಿಜಿಟ್, ದ ವ್ಯಾಲ್ಯೂ ವಿಲ್ ಬಿ ಕನ್ಸಿಡರ್ಡ್. ಸೊ ಸಚ್ ಕೈಂಡ್ ಆಫ್ ನಂಬರ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಅ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಸೊ ಲೆಟ್ಸ್ ಮೂವ್ ಫಾರ್ವರ್ಡ್. Now we will see what is the value of each digit in a number that can be determined using. ಸೊ ಪ್ರತಿ ವ್ಯಾಲ್ಯೂ, ಒಂದು ಡಿಜಿಟ್ ಅಲ್ಲಿ ಬರುವಂಥ ವ್ಯಾಲ್ಯೂಗೆ ಯಾವ ಥರ ನಾವು ವ್ಯಾಲ್ಯೂನ ಡಿಟರ್ಮೈನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕಂದ್ರೆ ಡಿಪೆಂಡಿಂಗ್ ಆನ್ ದ ಡಿಜಿಟ್, ಆ ಡಿಜಿಟ್ ಎಲ್ಲಿ ಬರುತ್ತೆ, ಯಾವ ಪೊಸಿಷನಲ್ಲಿ ಬರುತ್ತೆ, ಆಮೇಲೆ ಬೇಸ್ ಆಫ್ ದ ನಂಬರ್ ಸಿಸ್ಟಮ್, ಈ 3 ನಾವು ಗಣನೆಗೆ ತಗೋಬೇಕು. ಸೊ ದ ವ್ಯಾಲ್ಯೂ ಆಫ್ ಈಚ್ ಡಿಜಿಟ್ ಇನ್ ಅ ನಂಬರ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ the digit, the position of the digit in the number, the base of the number system, and where the base is defined as the total number of the digits available in the number system. Okay, so this will be more clear if we see one example. So ಇಲ್ಲಿ 369 ಅಥವಾ 369 ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ನಂಬರ್ ಸಿಸ್ಟಮ್ಗೆ ಸೇರಿದೆ ಅಂದರೆ ಬೇಸ್ ಹೇಗೆ ಗೊತ್ತಾಗೋದು? ಇಲ್ಲಿ 10 ಅಂತ ಮೆನ್ಷನ್ ಮಾಡಿದೆಯಲ್ವಲ್ವಾ? So this is the base of the number system. So base is very important. Next, the digit. ಅಂದರೆ ಈ ಡಿಜಿಟ್ ಯಾವ ಪೊಸಿಷನಲ್ಲಿದೆ, ದ ಪೊಸಿಷನ್ ಆಫ್ ದ ಡಿಜಿಟ್ ಇನ್ ದ ನಂಬರ್. ಸೊ ಈ 9 ಅನ್ನೋದು ಯಾವ ಪೊಸಿಷನಲ್ಲಿದೆ, ಇದು 1's ಪೊಸಿಷನಲ್ಲಿದೆ. ನೆಕ್ಸ್ಟ್ 6 ಅನ್ನೋದು 10's ಪೊಸಿಷನಲ್ಲಿದೆ. ಸೊ ಇಟ್ಸ್ ವ್ಯಾಲ್ಯೂ ಈಸ್ 60. 3 ಅನ್ನೋದು 100's ಪೊಸಿಷನಲ್ಲಿದೆ. ಸೊ ಇಟ್ಸ್ ವ್ಯಾಲ್ಯೂ ಈಸ್ 300. ಸೊ ದ ಫೈನಲ್ ನಂಬರ್ ವಾಟ್ ಯು ಗೆಟ್ ಹಿಯರ್ ಈಸ್ 300 + 60 + 9, ದಟ್ ಈಸ್ 369. ಸೊ ಈ ಥರ ಒಂದು ಪ್ರತಿಯೊಂದು ಡಿಜಿಟ್ದು ವ್ಯಾಲ್ಯೂನ ನಾವು ಕಂಡುಹಿಡಿಬೋದು. ಆ್ಯಂಡ್ ಫಾರ್ ದಿಸ್, ಇದನ್ನು ಕಂಡುಹಿಡಿಬೇಕಾದ್ರೆ ನಮಗೆ 3 ತುಂಬ ಇಂಪಾರ್ಟೆಂಟ್. ಯಾವುದಂದರೆ ಫಸ್ಟ್ ಒನ್ ಈಸ್ ದ ಡಿಜಿಟ್, ಸೆಕೆಂಡ್ ಒನ್ ಈಸ್ ದ ಪೊಸಿಷನ್ ಆಫ್ ದ ಡಿಜಿಟ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ದ ಬೇಸ್ ಆಫ್ ದಟ್ ನಂಬರ್ ಸಿಸ್ಟಮ್. ಈ 3 ಬೇಕಾಗುತ್ತೆ ಇಫ್ ಯು ವಾಂಟ್ ಟು ನೋ ದ ವ್ಯಾಲ್ಯೂ ಆಫ್ ದ ನಂಬರ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ದ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಏನೇನು ಟೈಪ್ಸ್ ಇದೆ ನಂಬರ್ ಸಿಸ್ಟಮಲ್ಲಿ? ಫಸ್ಟ್ ಒನ್ ಈಸ್ ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ಅಂದರೆ ಅದರ ಬೇಸ್ ಯಾವಾಗಲೂ 2 ಇರುತ್ತೆ. ಓಕೆ, ಯಾಕಂದರೆ ಅದರಲ್ಲಿ ನಾವು ಎರಡೇ ವ್ಯಾಲ್ಯೂಸ್ನ ಡಿಜಿಟ್ಸ್ನ ಯೂಸ್ ಮಾಡೋದು, ಒಂದು 0 ಮತ್ತೊಂದು 1 ಅಂತ. ಅದಕ್ಕೆ ಅದರ ಬೇಸು 2 ಇರುತ್ತೆ. ಸೆಕೆಂಡ್ ನಂಬರ್ ಸಿಸ್ಟಮ್ ಈಸ್ ದ ಆಕ್ಟಲ್ ನಂಬರ್ ಸಿಸ್ಟಮ್. ಆಕ್ಟಲ್ ನಂಬರ್ ಸಿಸ್ಟಮ್ ಬಂದುಬಿಟ್ಟು ಅದಕ್ಕೆ ಬೇಸ್ ಯಾವಾಗಲೂ 8 ಇರುತ್ತೆ. ಯಾಕಂದರೆ ಇಲ್ಲಿ ನಾವು ಕೇವಲ
8 ಡಿಜಿಟ್ಸ್ನ ಯೂಸ್ ಮಾಡ್ತೀವಿ. ಹಾಗೆ ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಬಂದುಬಿಟ್ಟು 10 ಇರುತ್ತೆ, ಯಾಕಂದರೆ ಇಲ್ಲಿ ನಾವು 10 ಡಿಜಿಟ್ಸ್ನ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಇಸ್ ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇಲ್ಲಿ ನಾವು 16 ಡಿಜಿಟ್ಸ್ನ ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಬೇಸ್ ಈಸ್ 16. ಬೇಸ್ಗೆ ಇನ್ನೊಂದು ಹೆಸರು ರ್ಯಾಡಿಕ್ಸ್ ಅಂತಾನೂ ಕರಿತೀವಿ. Okay, so these are the types of number system. Hope it is clear. So the first one is a binary number system, second one is the octal number system, the third is the decimal number system, and the hexadecimal number system. Now let us see the number system by using the diagram. So we can see here the number system, it is branched into binary, octal, decimal and hexadecimal. In binary there are two values, it takes only 2 digits, only 2 digits are used, one is 0 and the other one is 1, so its base is 2. Next ಬಂದ್ಬಿಟ್ಟು octal number system. So here we are using the digits from 0 to 7, that is 0, 1, 2, 3, 4, 5, 6 and 7, so its base is 8. Okay, the next number system is the decimal number system, which is very popular, and many times it is used in our daily life by everyone, by even a common man. Common man also knows the decimal number system. Okay, so the different digits used here are 0, 1, 2, 3, 4, 5, 6, 7, 8 and 9. So total there are 10 numbers. It starts from 0 to 9, ends with 9. Okay, so its base is 10. The last type of number system is hexadecimal number system. So hexadecimal number system has the digits from 0 to 9 and the letters from A to F. So ಇಲ್ಲಿ ನಾವು ಎಕ್ಸ್ಟ್ರಾ ಯೂಸ್ ಮಾಡ್ತೀವಿ, ಲೆಟರ್ಸ್ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ ಎ ಇಂದ ಎಫ್ ವರೆಗೂ. ಸೊ ಟೋಟಲ್ ಆಗಿ ನೀವು ಲೆಕ್ಕ ಹಾಕಿದ್ರೆ 0 to 9 ಬಂದುಬಿಟ್ಟು 10 ನಂಬರ್ಸ್ನ ಡಿಜಿಟ್ಸ್ನ ಯೂಸ್ ಮಾಡ್ತೀವಿ, ಪ್ಲಸ್ ನಾವು ಆಲ್ಫಾಬೆಟ್ಸ್ ಎ ಟು ಎಫ್ ಅಂದರೆ 6 ಬರುತ್ತೆ. ಸೊ 10 + 6 ಇಸ್ ಟೋಟಲಿ 16 ಬೇರೆ ಬೇರೆ ಸಿಂಬಲ್ಸ್ನ ಯೂಸ್ ಮಾಡ್ತಿದ್ವಿ. ಸೊ ಇಟ್ಸ್ ಬೇಸ್ ಈಸ್ 16. ಹೋಪ್ ಯು ಅಂಡರ್ಸ್ಟುಡ್. ಸೊ ದಿಸ್ ಈಸ್ ದ ನಂಬರ್ ಸಿಸ್ಟಮ್. ನೌ ಲೆಟ್ಸ್ ಮೂವ್ ಫಾರ್ವರ್ಡ್. ನೌ ಲೆಟ್ ಅಸ್ ಬಿಗಿನ್ ವಿತ್ ದ ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ನ ಡೀಟೇಲ್ ಆಗಿ ನೋಡೋಣ. ಇಟ್ ಈಸ್ ದ ಟೈಪ್ ಆಫ್ ನಂಬರ್ ರೆಪ್ರೆಸೆಂಟೇಷನ್ ಟೆಕ್ನಿಕ್. ಇದು ಒಂದು ನಂಬರ್ ರೆಪ್ರೆಸೆಂಟೇಷನ್ ಟೆಕ್ನಿಕ್ ಆಗಿರುತ್ತೆ. ಸೊ ನಿಮಗೆ ಬೈನರಿ ಅಂದ ತಕ್ಷಣ ಏನಿರ್ಬೋದು, ಯಾಕೆ ಈ ಥರ ಅಂತ ಕ್ವೆಶನ್ ಮಾರ್ಕ್ ಇರ್ಬೋದು. ಸೊ ಅದನ್ನು ನಾವು ಸಾಲ್ವ್ ಮಾಡೋಣ. ಇಟ್ ಈಸ್ ಮೋಸ್ಟ್ ಪಾಪ್ಯುಲರ್ಲಿ ಯೂಸ್ಡ್ ಇನ್ ದ ಡಿಜಿಟಲ್ ಡಿವೈಸಸ್ ಲೈಕ್ ಕಂಪ್ಯೂಟರ್ಸ್. ಇದನ್ನು ಜಾಸ್ತಿ ನಾವು ಎಲ್ಲಿ ಬಳಸ್ತೀವಿ ಅಂದರೆ ಡಿಜಿಟಲ್ ಡಿವೈಸಸ್, ಎಲ್ಲೆಲ್ಲಿ ಡಿಜಿಟಲ್ ಡಿವೈಸಸ್ ಯೂಸ್ ಮಾಡ್ತಾರೆ ಅಲ್ಲಿ ಬೈನರಿ ನಂಬರ್ ಸಿಸ್ಟಮ್ಸ್ನ ಯೂಸ್ ಮಾಡ್ತೀವಿ. ಜಾಸ್ತಿಯಾಗಿ ದ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಫಾರ್ ಡಿಜಿಟಲ್ ಡಿವೈಸ್ ಇಸ್ ದ ಕಂಪ್ಯೂಟರ್. ಕಂಪ್ಯೂಟರ್ಸ್ ಬಿಟ್ಬಿಟ್ಟು ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ಪಿ ಡಿ ಎಸ್ ಆರ್ ನೋಟ್ಬುಕ್ಸು, ಲ್ಯಾಪ್ಟಾಪ್ಸ್ ಎಲ್ಲನೂ ಬರುತ್ತೆ ಅಲ್ವಾ. ಸೊ ಇದೆಲ್ಲ ಕಡೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ದೀಸ್ ಆರ್ ದ ಡಿಜಿಟಲ್ ಎಲೆಕ್ಟ್ರಾನಿಕ್ ಡಿವೈಸಸ್. ಸೊ ಇಲ್ಲೆಲ್ಲ ಕಡೆ ಬೈನರಿ ನಂಬರ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಬೈನರಿ ನಂಬರ್ ಸಿಸ್ಟಮ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ಬೈನರಿ ಕ್ವಾಂಟಿಟೀಸ್. ಇಲ್ಲಿ ನಾವು ಬೈನರಿ ಕ್ವಾಂಟಿಟೀಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಟ್ಸ್ ಅ ಬೇಸ್ ಟು ಸಿಸ್ಟಮ್. Why it is base 2 systems? Because the digits used here is only 2 digits. ಎರಡೇ ಡಿಜಿಟ್ಸ್ನ ಯೂಸ್ ಮಾಡ್ತೀವಿ, ಒಂದು 0 ಮತ್ತೊಂದು 1. ಸೊ ಈ 0, 1 ಯೂಸ್ ಮಾಡಿಕೊಂಡೇ ನಾವು ಎಷ್ಟೊಂದು ಬೇರೆ ಬೇರೆ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ದ್ಯಾಟ್ ಈಸ್ ವೈ ದ ಬೈನರಿ ನಂಬರ್ ಸಿಸ್ಟಮ್ ಈಸ್ ಪಾಪ್ಯುಲರ್ ಇನ್ ದ ಡಿಜಿಟಲ್ ಡಿವೈಸಸ್. ಓಕೆ, ನಾವು ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ಬೈನರಿ ನಂಬರ್ ಸಿಸ್ಟಮನ್ನು ಯಾಕೆ ಡಿಜಿಟಲ್ ಡಿವೈಸಸ್ಸಲ್ಲಿ ಯೂಸ್ ಮಾಡ್ತಾರೆ? It can be represented by any device that has the 2 operating states. ಯಾವ ಡಿವೈಸಸ್ಸಲ್ಲಿ 2 ಆಪರೇಟಿಂಗ್ ಸ್ಟೇಟ್ಸ್ ಇರುತ್ತೆ ಅಲ್ಲಿ ನಾವು ಬೈನರಿ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ಕೋಬೋದು. ಅಂದರೆ ಆನ್ ಮತ್ತು ಆಫ್. ಫಾರ್ ಎಕ್ಸಾಂಪಲ್ ಸ್ವಿಚ್ಚಲ್ಲಿ 2 ಸ್ಟೇಟ್ಸ್ ಇರುತ್ತೆ, ಒಂದು ಆನ್ ಇನ್ನೊಂದು ಆಫ್ ಅಂತ ಹೇಳಿಬಿಟ್ಟು. ಆನ್ ಅಂದರೆ ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ಪಾಸ್ ಆಗ್ತದೆ, ಸೊ ದಟ್ ಟೈಮ್ ಇಟ್ ಈಸ್ 1. ಓಕೆ, ನೆಕ್ಸ್ಟ್ ಆಫ್ ಅಂದರೆ 0. ಸೊ ಈ ಥರ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಬೈನರಿ ನಂಬರ್ ಸಿಸ್ಟಮ್ ತುಂಬ ಈಸಿ ಆಗುತ್ತೆ ಎಲೆಕ್ಟ್ರಾನಿಕ್ ಡಿವೈಸಸ್, ಬಿಕಾಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ವರ್ಕ್ ಆನ್ ದ ಪವರ್ ಸಪ್ಲೈ. ಸೊ ಒನ್ಸ್ ದ ಪವರ್ ಈಸ್ ಕಟ್ ಆಫ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಆಫ್.
when the power is supplied to the device, it is considered as on. ತುಂಬ ಸಿಂಪಲ್. ಸೊ ಅದಕ್ಕೋಸ್ಕರ ಕಂಪ್ಯೂಟರ್ಸ್ಗೆಲ್ಲ ಇನ್ಪುಟ್ ಆ್ಯಕ್ಚುಲಿ ಏನು ಕೊಡ್ತೀವಿ ನಾವು? ಫಸ್ಟ್ ವಿ ಆರ್ ದ ಮೇನ್ ಇನ್ಪುಟ್ ಗಿವನ್ ಇಸ್ ದ ಪವರ್ ಸಪ್ಲೈ. ಸೊ ಪವರ್ ಸಪ್ಲೈ ಪಾಸ್ ಆದ ತಕ್ಷಣ ಅದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ. ಪವರ್ ಸಪ್ಲೈ ಆಫ್ ಆದ ತಕ್ಷಣ ಅದನ್ನು 0 ಅಂತ ಕನ್ಸಿಡರ್ ಮಾಡ್ತೀವಿ. ಈ ಎರಡನ್ನೇ ಬೇಸ್ ಆಗಿ ಯೂಸ್ ಮಾಡಿಕೊಂಡು ಬೈನರಿ ನಂಬರ್ ಸಿಸ್ಟಮ್ನ ಡಿವೈಸಸಲ್ಲಿ ಯೂಸ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ದ ಇನ್ಪುಟ್ 0 indicates the off state and the input 1 indicates the on state. ಸೊ ಈ ಎರಡು ಆನ್ ಮತ್ತು ಆಫ್ ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಕಾಂಬಿನೇಷನ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೆಪ್ರೆಸೆಂಟ್ ದ input to the devices. That is why binary number system is popular among the digital electronic devices. Hope you understood. Next we will learn the characteristics of the binary number system. Binary number system characteristics na nodona. Binary number system is a base 2 system where only digits 0 and 1 are used. Binary number system ಅಲ್ಲಿ ನಾವು 0 ಮತ್ತು 1 ಎರಡು ಡಿಜಿಟ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಬೇಸ್ 2 ಸಿಸ್ಟಮ್ ಅಂತಲೂ ಕರೀತಾರೆ. ಆಲ್ ದ ಡಿಜಿಟಲ್ ನಂಬರ್ ಸಿಸ್ಟಮ್ ಯೂಸ್ ದ ಬೈನರಿ ನಂಬರ್ ಸಿಸ್ಟಮ್. ಓಕೆ, ಎಲ್ಲ ಡಿಜಿಟಲ್ ಕಂಪ್ಯೂಟರ್ಸು ಏನನ್ನು ಯೂಸ್ ಮಾಡುತ್ತೆ? ಬೈನರಿ ನಂಬರ್ ಸಿಸ್ಟಮ್ನ ಯೂಸ್ ಮಾಡುತ್ತೆ. Therefore, the data entered into the computer is converted into its binary equivalent. ನೀವು ಯಾವುದೇ ಫಾರ್ಮಲ್ಲಿ ಡೇಟಾ ಕೊಡಿ, ಇನ್ಪುಟ್ನ ಕೊಡಿ, ನೀವು ಆಲ್ಫಾಬೆಟ್ಸ್ ಟೈಪ್ ಮಾಡಿದ್ರು ಕೂಡ ಅಥವಾ ನೀವು ಪಿಕ್ಚರ್ಸ್ ಇನ್ಪುಟ್ ಕೊಟ್ಟರು ಕೂಡ, ನೀವು ಏನೇ ಒಂದು ಇನ್ಪುಟ್ ಕೊಡಿ, ಯಾವುದೇ ಸಿಂಬಲ್ಸ್ ಕೊಡಿ, ಪರ್ಸಂಟೇಜ್ ಕೊಟ್ಟಿರ್ಬೋದು, ನೀವು ಎಫ್ ಅಂತ ಟೈಪ್ ಮಾಡಿರ್ಬೋದು, ಎ ಟೈಪ್ ಮಾಡಿರ್ಬೋದು, ಅದು ಏನೇ ಒಂದು ಸಿಂಬಲ್ಸ್ ಇನ್ಪುಟ್ ಆಗಿ ಕೊಟ್ಟರು ಕೂಡ ಇಂಟರ್ನಲ್ ಆಗಿ ಅದು ಬೈನರಿಗೆ ಕನ್ವರ್ಟ್ ಆಗುತ್ತೆ. Okay, so that is the speciality of the binary number system. That is why we say that whatever input you give to the computer, internally it gets converted to the binary equivalent. That is 0 1 1 1 1 0 ಈ ಥರ ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ 0 ಆ ಥರ, ಬಟ್ ಕಾಂಬಿನೇಷನ್ಸಲ್ಲಿ ಬೇರೆ ಯಾವುದೇ ಡಿಜಿಟ್ಸ್ ಅಥವಾ ನಂಬರ್ಸ್ ಬರೋಲ್ಲ. ಒಂದು ಎರಡೇ ಡಿಜಿಟ್ಸ್ ಬರೋದು, ಒಂದು 0 ಮತ್ತೊಂದು 1. ಇದನ್ನೇ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿ ಅದು ಕನ್ವರ್ಟ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಯು ಕ್ಯಾನ್ ಸಿ ಹಿಯರ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ದ ಪರ್ಸನ್ ಈಸ್ ಶೋಯಿಂಗ್ ಯು ದ ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ ದ ಬೈನರಿ ನಂಬರ್ ಸಿಸ್ಟಮ್. 0 1 1 0 1 1 1 0 0 1 0 1. ನೀವು ಈ ಥರನೇ ಓದಬೇಕು ಇದನ್ನು, 1 1 1. ಓಕೆ, ಸೊ ಈ ಥರ ಬೇರೆ ಬೇರೆ ರೆಪ್ರೆಸೆಂಟೇಷನ್ಸ್ ಮಾಡ್ಕೋಬೋದು. ನೆಕ್ಸ್ಟ್, ಬೈನರಿ ನಂಬರ್ ಸಿಸ್ಟಮ್ ಈಸ್ ಅ ಪೊಸಿಷನಲ್ ವ್ಯಾಲ್ಯೂ ಸಿಸ್ಟಮ್. ಇದು ಕೂಡ ಪೊಸಿಷನಲ್ ವ್ಯಾಲ್ಯೂ ಸಿಸ್ಟಮ್ಗೆ ಸೇರಿದೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಪೊಸಿಷನ್ಗೆ ಕೂಡ ವ್ಯಾಲ್ಯೂ ಇರುತ್ತೆ. ಓಕೆ, ದಿಸ್ ಮೀನ್ಸ್ ದ್ಯಾಟ್ ಈಚ್ ಬೈನರಿ ಡಿಜಿಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ ಆರ್ ವೇಟ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಪವರ್ ಆಫ್ 2. ಅಂದರೆ ಪ್ರತಿ ವ್ಯಾಲ್ಯೂ ಕೂಡ ಪ್ರತಿ ಒಂದು ಪೊಸಿಷನ್ ಕೂಡ ವ್ಯಾಲ್ಯೂ ಇರುತ್ತೆ ಅಥವಾ ವೇಟ್ ಇರುತ್ತೆ. ಸೊ ಆ ವೇಟ್ನ ನಾವು ಯಾವುದ್ರ ಮೇಲೆ ರೆಪ್ರೆಸೆಂಟ್ ಮಾಡ್ತೀವಿ? ಪವರ್ ಆಫ್ 2. ಯಾಕಂದರೆ ಈ ಬೈನರಿ ನಂಬರ್ ಸಿಸ್ಟಮ್ ಬೇಸ್ ಎಷ್ಟು ಹೇಳಿ? 2 ಇರುತ್ತೆ ಬೇಸು. ಸೊ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಇನ್ ದ power of 2. Okay, so you can see here one example is shown below: binary weight and the decimal value. You can see that binary weight 2 power 6, 2 power 5 itara. So illi you can see here the decimal this is the binary point. You can see in the top side what you can see. I'll just take the pen. You can see it's 2 power 0 anta ide. Next 2 power 1, 2 power 2, 2 power 3, 2 power 4. So you can see that in the left hand side the position value keeps on increasing. Okay, when the position value keeps on increasing, the power of 2 is also increasing. Power first 0 in the 2 power 0 in the ಶುರು ಆಗಿಬಿಟ್ಟು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. Okay, so this particular point is called the binary point. ಈ ಪಾಯಿಂಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಬಂದುಬಿಟ್ಟು you can see here 2 power -1, 2 power -2, 2 power -3 ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪೊಸಿಷನಲ್ ವ್ಯಾಲ್ಯೂ ಕೀಪ್ಸ್ ಆನ್ ಡಿಕ್ರೀಸಿಂಗ್ ಆಫ್ಟರ್ ದ ಬೈನರಿ ಪಾಯಿಂಟ್. ಸೊ ದಿಸ್ ಈಸ್ ದ ಫಸ್ಟ್ ಯು ಶುಡ್ ನೋ ದಿಸ್ ಈಸ್ ದ ಪೊಸಿಷನಲ್ ವ್ಯಾಲ್ಯೂ ಆಫ್ ಈಚ್ ಬೈನರಿ ನಂಬರ್ ಸಿಸ್ಟಮ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಈಗ ಸಪೋಸ್ 2 power 0 ಅಂದರೆ ಎಷ್ಟಿರುತ್ತೆ ವ್ಯಾಲ್ಯೂ? ಎನಿಥಿಂಗ್ ಟು ದ ಪವರ್ ಆಫ್ 0 ಈಸ್ 1, ನಿಮ್ಗೆ ಗೊತ್ತಿರೋ ವಿಷಯ. ನೆಕ್ಸ್ಟ್ 2 power 1 ಅಂದರೆ ಅದು 2 ಅಂತ ಬರುತ್ತೆ. 2 power 2 ಅಂದರೆ 4, ದಟ್ ಈಸ್ 2 square is 4. 2 cube is 8, 2 power 4 is 16, 2 power 5 is 32. So in this way it keeps on increasing. So this is the most significant bit, okay, because
it is to the right hand side, so it is the most significant bit. ಆಮೇಲೆ ಇದು least significant bit ಅಂತ ನಾವು ಕರಿಬಹುದು. So here the places to the left of the binary point are positive powers of 2 and the places to the right of the point are the negative powers of 2. You can observe it clearly here. ಇಲ್ಲಿ 2 power -1 ಅಂತ ಶುರುವಾಗಿದೆ, -2. ಸೊ ಇಲ್ಲಿ ನೆಗೆಟಿವ್ ಪವರ್ಸ್. ಬೈನರಿ ಪಾಯಿಂಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ನೆಗೆಟಿವ್ ಪವರ್ಸ್ ಇದೆ. ಬೈನರಿ ಪಾಯಿಂಟಿಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಪಾಸಿಟಿವ್ ಪವರ್ಸ್ ಆಫ್ 2 ಇದೆ. ಆಮೇಲೆ MSB ಅಂದರೆ ಏನು? MSB ಅಂದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರೀತಾರೆ. LSB ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರೀತಾರೆ. ಸೊ hope you understood, students. So these are the characteristics of the binary number system. Okay, now let us see some of the technical terms used in the binary number system. ಅಲ್ಲಿ ಕೆಲವೊಂದು ಟರ್ಮ್ಸ್ ಯೂಸ್ ಮಾಡ್ತೀವಿ, ಅದು ಏನು ಅಂತ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಬಿಟ್. ಬಿಟ್ ಅಂದರೆ ಏನು? ಬಿಟ್ ಇಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಇನ್ಫಾರ್ಮೇಷನ್. ಯಾವುದೇ ಒಂದು ಇನ್ಫಾರ್ಮೇಷನ್ದು ಸ್ಮಾಲೆಸ್ಟ್ ಯೂನಿಟ್ನ ಬಿಟ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್. ಈ ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಷನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ಈ ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಐದರ್ 0 or 1. ಇದು 0 ಆಗಿರ್ಬೋದು ಅಥವಾ 1 ಆಗಿರ್ಬೋದು. ಗೊತ್ತಾಯ್ತಲ್ವಾ? ಸೊ ದಿಸ್ ಬಿಟ್ ಅಂತ ಹೆಸರು ಎಲ್ಲಿಂದ ಬಂತು? ಬಿಟ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದ ವರ್ಡ್ ಬೈನರಿ ಡಿಜಿಟ್. ಸೊ ಬೈನರಿನಲ್ಲಿ BI ತಗೊಂಡು ಡಿಜಿಟಿಂದ IT ತಗೊಂಡು ಬಿಟ್ ಅಂತ ಮಾಡಿದ್ದಾರೆ. ಓಕೆ, ಬೈನರಿ ಡಿಜಿಟಲಿಂದ BI ತಗೊಂಡು ಡಿಜಿಟಿಂದ IT ತಗೊಂಡು ಬಿಟ್ ಅಂತ ಹೊಸ ವರ್ಡ್ ಕ್ರಿಯೇಟ್ ಆಗಿದೆ. ಸೊ ಬಿಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನಿ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಯೂನಿಟ್ ಆಫ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಟರ್ಮ್ ಈಸ್ ದ ನಿಬಲ್. ನಿಬಲ್ ಈಸ್ ದ ಕಾಂಬಿನೇಷನ್ ಆಫ್ 4 ಬಿಟ್ಸ್. ಯಾವುದೇ ಒಂದು 4 ಬಿಟ್ಸ್ನ, ಓಕೆ, ಯು ಕ್ಯಾನ್ ಸಿ ಹಿಯರ್ 4 ಬಿಟ್ಸ್. ಈ ಒಂದೊಂದು ಬಿಟ್, ಈ 4 ಬಿಟ್ ಸೇರಿದರೆ ಅದನ್ನು ನಾವು ಏನಂತ ಕರಿತೀವಿ? ನಿಬಲ್ ಅಂತ ಕರಿತೀವಿ. ಓಕೆ, ಈ ಕಾಂಬಿನೇಷನ್ ಆಫ್ 4 ಬಿಟ್ಸ್ 0 0 1 0. ಸೊ ಈ 4 ಬಿಟ್ಸ್ನ ಸೇರಿಸಿದ್ರೆ ನಿಬಲ್ ಅಂತ ಕರೀತಾರೆ. ನೆಕ್ಸ್ಟ್ ಬೈಟ್ ಅಂದರೆ ಏನು? ಬೈಟ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 8 ಬಿಟ್ಸ್. 8 ಬಿಟ್ಸ್ ಒಟ್ಟಿಗೆ ಸೇರಿಬಿಟ್ಟು ಅದನ್ನು ಬೈಟ್ ಅಂತ ಕರೀತಾರೆ. ಯು ಕ್ಯಾನ್ ಸಿ ಹಿಯರ್ ಟೋಟಲ್ 8 ಬಿಟ್ಸ್ ಇದೆ. 1 2 3 4 5 6 7 8. ಸೊ ಈ 8 ಬಿಟ್ಸ್ ಎಲ್ಲ ಸೇರಿಬಿಟ್ಟು ಅದನ್ನು ನಾವು ಏನಂತ ಕರಿಬೋದು? ಬೈಟ್ ಅಂತ. ಸೊ ದೀಸ್ ಆರ್ ದ ಡಿಫ್ರೆಂಟ್ ನ್ಯೂ ಟೆಕ್ನಿಕಲ್ ಟರ್ಮ್ಸ್ ದಟ್ ಆರ್ ಯೂಸ್ಡ್. ನೀವು ಫೆಮಿಲಿಯರ್, ಬೀಯಿಂಗ್ ಅ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಯು ಶುಡ್ ಬಿ ಫೆಮಿಲಿಯರ್ ವಿತ್ ದೀಸ್ ವರ್ಡ್ಸ್. ಓಕೆ, ದಟ್ ಈಸ್ ಬಿಟ್ ಅಂದರೆ ಏನು, ನಿಬಲ್ ಅಂದರೆ ಏನು, ಬೈಟ್ ಅಂದರೆ ಏನು, ನಿಮಗಿದು ವರ್ಡ್ಸ್ ಗೊತ್ತಿರಬೇಕು. ಸೊ ನಿಬಲ್ ಅಂದರೆ ಏನು? ಗ್ರೂಪ್ ಆಫ್ 4 ಬಿಟ್ಸ್ನ ನಿಬಲ್ ಅಂತ ಕರೀತಾರೆ. ಬೈಟ್ ಅಂದರೆ 8 ಬಿಟ್ಸ್ನ ಟೋಟಲ್ ಆಗಿ ಸೇರಿಸಿದ್ರೆ ಅದನ್ನು ಬೈಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಸಮ್ ಮೋರ್ ಟೆಕ್ನಿಕಲ್ ಟರ್ಮ್ಸ್ ವಿ ವಿಲ್ ಲರ್ನ್. ದ ಫಸ್ಟ್ ಒನ್ ದಟ್ ವಿ ಆಲ್ರೆಡಿ ನೋ, 1 ಬೈಟ್ ಈಕ್ವಲ್ ಟು 8 ಬಿಟ್ಸ್. ಅಂದರೆ 1 ಬೈಟ್ ಅಂದರೆ 8 ಬಿಟ್ಸ್ ಸೇರಿಸ್ಬಿಟ್ರೆ ಅದನ್ನು ಬೈಟ್ ಅಂತ ಕರೀತಾರೆ. ಓಕೆ, 1024 ಬೈಟ್ಸ್. ಸೊ ಇಂಥ ಒಂದೊಂದು ಬೈಟ್ 1024 ಬೈಟ್ಸ್ ಟೋಟಲ್ ಆಗಿ ಸೇರಿಕೊಂಡ್ರೆ ಅದನ್ನು ಕಿಲೋ ಬೈಟ್ ಅಂತ ಕರಿಬೋದು. ಗೊತ್ತಾಯ್ತಲ್ವಾ? ಸೊ 1024 ಬೈಟ್ ಟೋಟಲ್ ಆಗಿ ಸೇರಿಸ್ಕೊಂಡ್ರೆ ಅದನ್ನು 1 ಕಿಲೋ ಬೈಟ್ ಅಂತ ಕರೀತಾರೆ. ವಿ ಆಲ್ ನೋ 1000 ಅಂದರೆ 1 ಕಿಲೋ, ಬಟ್ ಇಲ್ಲಿ 24 ಎಕ್ಸ್ಟ್ರಾ ಇರುತ್ತೆ. ಸೊ 1024 ಬೈಟ್ಸ್ ಟೋಟಲ್ ಆಗಿ ಸೇರಿಬಿಟ್ರೆ ಅದನ್ನು 1 ಕಿಲೋ ಬೈಟ್ ಅಂತ ಕರಿಬೋದು. ನೆಕ್ಸ್ಟ್ ಈ 1024 ಬೈಟ್ಸ್ ಕಿಲೋ ಬೈಟ್ ಟೋಟಲ್ ಆಗಿ ಸೇರಿಕೊಂಡ್ರೆ, 1024 ಕಿಲೋ ಬೈಟ್ ಟೋಟಲ್ ಆಗಿ ಸೇರಿಕೊಂಡ್ರೆ ಅದನ್ನು ನಾವು ಏನಂತ ಕರಿಬೋದು? 1 ಮೆಗಾಬೈಟ್ ಅಂತ ಕರಿಬೋದು. 1 ಮೆಗಾಬೈಟ್. ಓಕೆ, ನೆಕ್ಸ್ಟ್ ಸೊ ಈ 1024 ಮೆಗಾಬೈಟ್ ಟೋಟಲ್ ಆಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ 1 ಗಿಗಾಬೈಟ್. ಓಕೆ, ನೆಕ್ಸ್ಟ್ 1024 gigabyte can be called as 1 terabyte, and we can see that in the modern computers all are in terabytes. ಈಗ ಹೊಸ ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿನಲ್ಲಿ ನಿಮ್ಮ ಹಾರ್ಡ್ ಡಿಸ್ಕ್ ಕೆಪ್ಯಾಸಿಟಿ, ಯಾವುದೇ ಒಂದು ಕೆಪ್ಯಾಸಿಟಿ ಕೇಳಿಸ್ಕೊಳ್ಳಿ, ಈವನ್ ದ ಸ್ಮಾರ್ಟ್ಫೋನ್ ಕೆಪ್ಯಾಸಿಟಿ ಕೂಡ ಟೆರಾಬೈಟ್ಸಲ್ಲಿ ಇದೆ. ಬಟ್ ಟೆರಾಬೈಟ್ಸ್ನು ಕೂಡ ದಾಟ್ಕೊಂಡು ಹೋಗಿದೆ. ಇಟ್ ಈಸ್ ಲೈಕ್ ಇನ್ ಪಿಕೋಬೈಟ್ಸ್, ಮೋರ್ ದ್ಯಾನ್ ದ್ಯಾಟ್. ಓಕೆ,
So that is why we say that the terms will be keep on increasing day by day and years by year. ಸೊ ಮಾಡರ್ನ್ ಟೆಕ್ನಾಲಜಿ ಆಗ್ತಾ ಆಗ್ತಾ ಹೊಸ ಟರ್ಮ್ಸ್ನ ನೀವು ಕಲಿಬೇಕಾಗುತ್ತೆ. ಸೊ ಇನ್ ಅ ಪಿರಮಿಡ್ ಮ್ಯಾನರ್ ವಿ ಕ್ಯಾನ್ ಲರ್ನ್ ಇಟ್ ಮೋರ್ ಕ್ಲಿಯರ್ಲಿ ದಟ್ ಬಿಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಇನ್ಫಾರ್ಮೇಷನ್ ಇನ್ಸೈಡ್ ದ ಕಂಪ್ಯೂಟರ್. ಅದಕ್ಕಿಂತ ಸ್ವಲ್ಪ ದೊಡ್ಡದು ಬಂದುಬಿಟ್ಟು ನಿಬಲ್ ಅಂತ ಕರಿತೀವಿ. ಇದರಲ್ಲಿ 4 ಬಿಟ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು 8 ಬಿಟ್ಸ್ನ ತಗೊಂಡ್ರೆ ಅದನ್ನು ಬೈಟ್ ಅಂತ ಕರಿತೀವಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ 1024 ಬೈಟ್ಸ್ ಸೇರಿಕೊಂಡ್ರೆ ಅದನ್ನು ಕಿಲೋಬೈಟ್ ಅಂತ ಕರಿಬೋದು. 1024 ಕಿಲೋಬೈಟ್ನ ಮೆಗಾಬೈಟ್ ಅಂತ ಕರಿಬೋದು. 1024 ಮೆಗಾಬೈಟ್ನ ಗಿಗಾಬೈಟ್ ಅಂತ ಕರಿಬೋದು. ಆ್ಯಂಡ್ 1024 ಗಿಗಾಬೈಟ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಏನಂತ ಕರಿಬೋದು, ಟೆರಾಬೈಟ್ ಅಂತ ಕರಿಬೋದು. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೆಕ್ನಿಕಲ್ ಟರ್ಮ್ಸ್ ದಟ್ ಆರ್ ಯೂಸ್ಡ್ ಇನ್ ದ ಬೈನರಿ ಸಿಸ್ಟಮ್. ಲೆಟ್ಸ್ ಮೂವ್ ಫಾರ್ವರ್ಡ್. So we'll see one example how the binary number is converted to the decimal equivalent. Okay, so we can see the binary number here. So what is the example given here? Represent the binary number 10101 to the base 2. Base 2 ಅಂದರೆ ಅದು binary number ಅಂತ ಗೊತ್ತಾಗುತ್ತೆ. In the powers of 2 and find its decimal equivalent. ಈ ನಂಬರ್ನ ನೀವೀಗ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಡೆಸಿಮಲ್ ಈಕ್ವಲೆಂಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್. ಕ್ಯಾಲ್ಕುಲೇಟಿಂಗ್ ದ ಡೆಸಿಮಲ್ ಈಕ್ವಲೆಂಟ್ ಹೇಗೆ ಮಾಡೋದು ಇದನ್ನು? ಸೊ ಫಾರ್ ದಿಸ್ ದ ಸ್ಟೆಪ್ಸ್ ಆರ್ ಆ್ಯಸ್ ಫಾಲೋಸ್. ಸ್ಟೆಪ್ 1ನಲ್ಲಿ ಲೆಟ್ ಅಸ್ ರೈಟ್ ದ ನಂಬರ್ ಆ್ಯಸ್ ಇಟ್ ಈಸ್. ಬೈನರಿ ನಂಬರ್ನ ಹಾಗೆ ಬರೀರಿ. 10101 ಟು ದ ಬೇಸ್ 2 ಅಂತ ಬರ್ಕೊಳ್ಳಿ. ಬರೆದ ಮೇಲೆ ನೀವೇನು ಮಾಡಬೇಕು? ಯು ಹ್ಯಾವ್ ಟು ನೋ ದ ಪೊಸಿಷನಲ್ ವ್ಯಾಲ್ಯೂಸ್. ಅಂದರೆ ಈಗ ಒನ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಇಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಬಂದುಬಿಟ್ಟು 1 ಇದೆ. ಆಮೇಲೆ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಂದುಬಿಟ್ಟು ಅದು 1 ಇದೆ. ಸೊ ದಿಸ್ ಈಸ್ ದ LSB ಆ್ಯಂಡ್ ದ್ಯಾಟ್ ಈಸ್ ದ MSB. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ LSB ಇಂದ ಶುರು ಮಾಡೋಣ. ಸೊ ಇಲ್ಲಿ 1 ಅಂತ ಇದೆ ಅಲ್ಲ, ಇದು ಎಷ್ಟನೇ ಪೊಸಿಷನಲ್ಲಿದೆ? ಸೊ ಇಟ್ ಈಸ್ ಇನ್ ದ 0th ಪೊಸಿಷನ್. ಸೊ ಯುವರ್ ರೈಟ್ ಈಸ್ 1 into 2 power 0. ಹೋಪ್ ಯು ಅಂಡರ್ಸ್ಟುಡ್ ಯಾಕೆ ಬರಿತೀವಿ ಹೀಗೆ? ಸೊ 1 into 2 power 0 ಅಂದರೆ ಫಸ್ಟ್ ಇದು LSB ಬಂದುಬಿಟ್ಟು ಅದು 2 power 0th ಪೊಸಿಷನಲ್ಲಿದೆ. ಓಕೆ, ನೆಕ್ಸ್ಟ್ ವ್ಯಾಲ್ಯೂ, ನೆಕ್ಸ್ಟ್ ಪೊಸಿಷನಲ್ ವ್ಯಾಲ್ಯೂ ವಿ ಹ್ಯಾವ್ ಟು ಚೆಕ್ 0. 0 into 2 power 1 because this particular 0 is in the first position, right? So we have to start with the 0th position. ಸೊ ದಿಸ್ ಇಸ್ 0th ಪೊಸಿಷನ್. 2 power 0th ಪೊಸಿಷನಲ್ಲಿದೆ. ಇದು ಎರಡನೇದು ಬಂದುಬಿಟ್ಟು 2 power 1 ಪೊಸಿಷನಲ್ಲಿದೆ. ಸೊ 0 into 2 power 1 ಅಂತ ಬರೀಬೇಕು ನೀವು ಇಲ್ಲಿ. ಓಕೆ, ಪ್ಲಸ್ ಒನ್ಸ್ ಪ್ಲಸ್ ಆಪ್ರೇಷನ್ ಟು ಪರ್ಫಾರ್ಮ್. ದೆನ್ ನೆಕ್ಸ್ಟ್ ನಂಬರ್ ದಟ್ ಈಸ್ 1. 1 ಈಗ ಎಷ್ಟನೇ ಪೊಸಿಷನಲ್ಲಿದೆ? 2 power 2 ಪೊಸಿಷನಲ್ಲಿದೆ ಅಲ್ವಾ? 2 power 2 ಆರ್ 2 ಸ್ಕ್ವೇರ್. ಸೊ 2 power 2 ಪೊಸಿಷನಲ್ಲಿರೋದ್ರಿಂದ ಯು ರೈಟ್ ಇಟ್ ಆಸ್ 1 into 2 power 2 plus next number is, next digit is 0. So 0 ಎಷ್ಟನೇ ಪೊಸಿಷನಲ್ಲಿದೆ? 2 power 3rd. ಸೊ 0 into 2 power 3 ಅಂತ ಬರೀಬೇಕು. ಪ್ಲಸ್ ಲಾಸ್ಟ್ ಒನ್ ಈಸ್ 1. ಸೊ 1 ಲಾಸ್ಟ್ ಇಟ್ ಈಸ್ MSB. ಇಟ್ ಈಸ್ ಇನ್ ದ ಪೊಸಿಷನ್ 2 power 4, right? So you write it as 1 into 2 power 4. Hope it is clear. Now we perform each operation. So ಇಲ್ಲಿಂದ ಶುರು ಮಾಡೋಣ LSB ಇಂದ. ಸೊ ಎನಿಥಿಂಗ್ ಟು ದ ಪವರ್ ಆಫ್ 2 power 0 ಈಸ್ 1. ಸೊ 1 into 1 ಎಷ್ಟು ಬಂತು ನಿಮಗೆ ಆನ್ಸರ್? 1 ಅಂತ ಸಿಗುತ್ತೆ. ನೆಕ್ಸ್ಟ್ 0 ಮಲ್ಟಿಪ್ಲೈಡ್ ವಿತ್ ಎನಿಥಿಂಗ್ ಈಸ್ 0, ಅದು ಗೊತ್ತಿರೋ ವಿಷಯ. ಸೊ 0 into 2 ಈಸ್ 0. ನೆಕ್ಸ್ಟ್ 1 into 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಸೊ 4 into 1 ಈಸ್ 4. So 4 you have to write here. Next 0 into 2 cube. 2 cube ಅಂದರೆ ಎಷ್ಟು? 8. 2 into 2 into 2. 2 into 2 into 2 that is 8. So 8 into 0 is 0. Right. Next 1 into 2 power 4. 2 power 4 ಎಷ್ಟು ಬರುತ್ತೆ? 16 ಬರುತ್ತೆ. So 16 into 1 is 16. So we'll get it as 16. ಇಷ್ಟಾದಮೇಲೆ ಆ್ಯಡ್ ಮಾಡಬೇಕು. 16 plus 4 ಎಷ್ಟು ಬರುತ್ತೆ? 20. 20 plus 1 ಎಷ್ಟು ಬರುತ್ತೆ? 21. ಸೊ 21 ಟು ದ ಬೇಸ್ 10. ಯಾಕೆ ಇಲ್ಲಿ 10 ಬರೀತೀರಾ? ಯಾಕಂದರೆ ಇದು ಡೆಸಿಮಲ್ ನಂಬರ್. ಡೆಸಿಮಲ್ ನಂಬರ್ಗೆ ಯಾವಾಗಲೂ ನಾವು ಬೇಸ್ನ
10 ಅಂತ ಕೊಡಬೇಕು. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ರೆಪ್ರೆಸೆಂಟೆಡ್ 10101 to the base 2 in terms of decimal equivalent. Hope it is clear. Next we will learn the octal number system. Octal number system andre ಏನು? Octal number system, it is a type of number representation in which the base is 8. ಇಲ್ಲಿ ಬೇಸ್ ಬಂದ್ಬಿಟ್ಟು 8 ಇರುತ್ತೆ. Why the base is 8? Because we are using only 8 symbols. ಖಾಲಿ 8 ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಯಾವುದೆಲ್ಲ? 0, 1, 2, 3, 4, 5, 6 and 7. So total there are 8 symbols. That's why the base is 8. It requires only 3 bits to represent any digit. ಇದನ್ನು ನಾವು ಬೈನರಿನಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಮಗೆ 3 ಬಿಟ್ಸ್ ಸಾಕು. ಓಕೆ, ಸೊ such kind of representation is done for the octal number system. So the octal number, you can see in the right hand side in the diagram, it is saying that my base is 8 and I use only 0 to 7. 0 ಇಂದ 7 ವರೆಗೂ ಅಷ್ಟೇ ನಾನು ಯೂಸ್ ಮಾಡ್ತೀನಿ ಅಂತ octal number system ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ we will learn the characteristics of the octal number system. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ octal number systemಗೆ ಅಂತ ನೋಡೋಣ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಬೇಸ್ 8 ನಂಬರ್ ಸಿಸ್ಟಮ್. ಇದನ್ನು ಬೇಸ್ 8 ನಂಬರ್ ಸಿಸ್ಟಮ್ ಅಂತಲೂ ಕರಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಟ್ ಯೂಸಸ್ ದ 8 ಡಿಜಿಟ್ಸ್. ಅದು 8 ಡಿಜಿಟ್ಸ್ ಅಷ್ಟೇ ಯೂಸ್ ಮಾಡುತ್ತೆ. 0 ಇಂದ 7ರವರೆಗೆ ಯೂಸ್ ಮಾಡುತ್ತೆ. ದ ಡಿಜಿಟ್ಸ್ ಆರ್ ಫ್ರಮ್ 0 to 7. ದ ಆಕ್ಟಲ್ ನಂಬರ್ ಸಿಸ್ಟಮ್ ಈಸ್ ಅ ಪೊಸಿಷನಲ್ ನಂಬರ್ ಸಿಸ್ಟಮ್. ಇದನ್ನು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತಲೂ ಹೇಳ್ಬೋದು. ಯಾಕಂದರೆ ಪೊಸಿಷನ್ ಇದೆ, ಪ್ರತಿಯೊಂದು ಡಿಜಿಟ್ಗೂ ಕೂಡ ಪೊಸಿಷನಲ್ ವ್ಯಾಲ್ಯೂ ಇರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಅ ಪೊಸಿಷನಲ್ ವ್ಯಾಲ್ಯೂ ಸಿಸ್ಟಮ್. ದಿಸ್ ಮೀನ್ಸ್ ದ್ಯಾಟ್ ಈಚ್ ಡಿಜಿಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಪ್ರತಿ ಡಿಜಿಟ್ಗೂ ಕೂಡ ಅದರದ್ದೇ ಆದಂಥ ವ್ಯಾಲ್ಯೂ ಇರುತ್ತೆ ಅಥವಾ ವೆಯ್ಟ್ ಇರುತ್ತೆ. ದಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಪವರ್ ಆಫ್ 8. ಅದನ್ನು ನಾವು ಪವರ್ ಆಫ್ 8ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನಾವು let us see one example. Okay, so here we can see that in the first row we can see octal weight anta kottidare. So octal weight alli ನಾವು octal point you can see, let us start with the octal point. So point ginta left hand side alli there are all the powers of 8. So increasing powers of 8, 8 power 0, 8 power 1, 8 power 2, 8 power 3 and 8 power 4. ಆ್ಯಂಡ್ ಈ ಆಕ್ಟಲ್ ಪಾಯಿಂಟ್ ಇನ್ ದ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಬೇಕಾದ್ರೆ 8 power -1. ಸೊ ಇಲ್ಲಿ ನೆಗೆಟಿವ್ ಪವರ್ಸ್ ಕಾಣಿಸ್ಬೋದು ನಿಮಗೆ. 8 power -2, 8 power -3. ಇಲ್ಲಿ ಪಾಸಿಟಿವ್ ಪವರ್ಸ್ ಕಾಣಿಸ್ಬೋದು. ಸೊ ಲೆಫ್ಟಲ್ಲಿ ಎಲ್ಲ ಪಾಸಿಟಿವ್ ಪವರ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿ ನೆಗೆಟಿವ್ ಪವರ್ಸ್. ನಾವು ಲೆಟ್ ಅಸ್ ಸಿ ದ ವ್ಯಾಲ್ಯೂಸ್ ಆಫ್ ಡೆಸಿಮಲ್ ವ್ಯಾಲ್ಯೂ ಫಾರ್ ಈಚ್ ಪವರ್. ಸೊ ಇಲ್ಲಿ 8 power 0 ಅಂದರೆ ಎಷ್ಟು ಬರುತ್ತೆ ವ್ಯಾಲ್ಯೂ? 1. 8 power 1 ಅಂದರೆ 8 ಅಂತ, ಬಿಕಾಸ್ ಎನಿಥಿಂಗ್ ಟು ಪವರ್ ಆಫ್ 1 ಈಸ್ 8. Next, 8 square is 64, 8 cube is 512, 8 power 4 is 4096. Okay, so this is considered as the LST, that is the least significant digit. ಇಲ್ಲಿ ನಾವು 8 power -1 ಅಂದರೆ if you calculate you get it as 0.125. Next 8 power -2 ಅಂದರೆ 0.016, 8 power -3 ಅಂದರೆ 0.002. Okay, so this is how we can represent the octal number system. octal weight na ನಾವು represent ಮಾಡಬಹುದು. Understood? Now let us move forward. Now let us see the example for octal number system. Represent the octal number 2057 to the base 8 in powers of 8 and find its decimal equivalent. Okay, so calculating the decimal equivalent, there are some steps for that. ಏನು ಸ್ಟೆಪ್ಸ್ ಅಂದರೆ, ಸ್ಟೆಪ್ 1ಅಲ್ಲಿ ನೀವು ಖಾಲಿ ಆ ನಂಬರ್ನ ಬರ್ಕೊಳ್ಳಿ. 2057 ಟು ದ ಬೇಸ್ 8 ಅಂತ ಬರ್ಕೊಂಡ್ಮೇಲೆ ನಾವು ಪ್ರತಿಯೊಂದ್ರದ್ದು ಕೂಡ ಪ್ಲೇಸ್ ವ್ಯಾಲ್ಯೂ ಆರ್ ಪೊಸಿಷನಲ್ ವ್ಯಾಲ್ಯೂನ ಬರ್ಕೋಬೇಕು ವಿತ್ ದ ಪವರ್ಸ್ ಆಫ್ 8. ಯಾಕಂದರೆ ಇದು ಆಕ್ಟಲ್ ನಂಬರ್ ಆದ್ದರಿಂದ ಇಲ್ಲಿ ಪವರ್ಸ್ ಬಂದುಬಿಟ್ಟು 8ನ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ LSD, ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟಿಂದ ಶುರು ಮಾಡೋಣ. ಇಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಬಂದುಬಿಟ್ಟು 7 ಇರುತ್ತೆ ಮತ್ತು ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಬಂದುಬಿಟ್ಟು 2 ಇರುತ್ತೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ LSD. ಓಕೆ, ಸೊ ಇಲ್ಲಿ 7 into 8 power 0.
ಯಾಕಂದರೆ 7ದು ಪೊಸಿಷನ್ ವ್ಯಾಲ್ಯೂ ಅಷ್ಟೇ ಇರೋದು. ನೆಕ್ಸ್ಟ್ 5 ಇಂಟು 8 ಪವರ್ 1 ಬಿಕಾಸ್ 5 ಈಸ್ ಇನ್ ದ ನೆಕ್ಸ್ಟ್ ಪೊಸಿಷನ್. ಆಮೇಲೆ ಪ್ಲಸ್ ಹಾಕ್ಬಿಟ್ಟು 0 ಇಂಟು 8 ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ 2 ಇಂಟು 8 ಕ್ಯೂಬ್. ಸೊ ಈ ಥರ ಬರ್ಕೋಬೇಕು ನೀವು. ಸೊ ಇಲ್ಲಿ ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರತಿಯೊಂದು ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿ 8 ಪವರ್ 0 ಅಂದರೆ ನಿಮಗೆ ಎಷ್ಟು ಬರುತ್ತೆ? 8 ಪವರ್ ಎನಿಥಿಂಗ್ ಟು ದ ಪವರ್ ಆಫ್ 0 ಈಸ್ 1. ಸೊ 7 ಇಂಟು 1 ಎಷ್ಟು ಬರುತ್ತೆ ನಿಮಗೆ? 7 ಇಂಟು 1 ಈಸ್ 7. ನೆಕ್ಸ್ಟ್ 5 ಇಂಟು 8 ಪವರ್ 1. ಸೊ 5 ಇಂಟು 8 ಈಸ್ 40. ಸೊ 40 ಬರ್ಕೊಳ್ಳಿ. ಪ್ಲಸ್ 0 into multiplied by anything is 0, so forget about this, write 0 as it is. Plus next one is 8 cube. What is 8 cube? 8 cube andre ಎಷ್ಟು? So it is 512. 8 cube is 512. So 512 into 2. 512 into 2 ಎಷ್ಟು ಬರುತ್ತೆ? 512 into 2 is 1024. So 1024 ಬರೀತೀರಾ? ಇದನ್ನು ಇಷ್ಟನ್ನು ಆ್ಯಡ್ ಮಾಡಬೇಕು ನೀವು. ಸೊ ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತಂದರೆ 1071 ಟು ದ ಬೇಸ್ 10. ಓಕೆ, 1071 ಟು ದ ಬೇಸ್ 10. ದಟ್ ಈಸ್ ದ ಆನ್ಸರ್. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪರ್ಫಾರ್ಮ್ ದ octal conversion to the decimal. Octal to the decimal conversion. Okay, so 2057 to the base 8 is octal number. It is getting converted to the decimal number 1071 to the base 10. Let's move forward. Next, decimal number system. Decimal number system andre ಏನು? It is a type of number representation technique in which the base is 8. ಇಲ್ಲಿ base ಬಂದ್ಬಿಟ್ಟು 10 ಬರುತ್ತೆ. The base is 10 here. Okay, it is also called as Hindu-Arabic number system. ಇದನ್ನು ಹಿಂದೂ ಅರಬಿಕ್ ನಂಬರ್ ಸಿಸ್ಟಮ್ ಅಂತ ಹೇಳ್ತಾರೆ. ಯಾಕಂದರೆ ಪುರಾತನ ಕಾಲದಿಂದಲೂ ಯೂಸ್ ಮಾಡ್ತಾ ಇರೋವಂಥ ನಂಬರ್ ಸಿಸ್ಟಮ್ ಇದು. ಡೆಸಿಮಲ್ ನಂಬರ್ ಸಿಸ್ಟಮ್ ಆರ್ಯಭಟ ಆಗಿರ್ಬೋದು, ಬೇರೆ ಬೇರೆ ಮ್ಯಾಥಮೆಟಿಷಿಯನ್ಸ್ ಆಗಿರ್ಬೋದು, ಎವ್ರಿಬಡಿ ವೇರ್ ಯೂಸಿಂಗ್ ಡೆಸಿಮಲ್ ನಂಬರ್ ಸಿಸ್ಟಮ್. ಓಕೆ, ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಸೊ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಓಲ್ಡೆಸ್ಟ್ ನಂಬರ್ ಸಿಸ್ಟಮ್. ತುಂಬ ಹಳೆ ಕಾಲದಿಂದ, ಪುರಾತನ ಕಾಲದಿಂದ ಯೂಸ್ ಮಾಡೋದ್ರಿಂದ ಇದನ್ನು ಓಲ್ಡೆಸ್ಟ್ ನಂಬರ್ ಸಿಸ್ಟಮ್ ಅಂತಲೂ ಕರೀತಾರೆ. ದ ಕೌಂಟಿಂಗ್ ಯೂಸಿಂಗ್ ಫಿಂಗರ್ಸ್ ಆಫ್ 2 hands ಪೇವ್ಡ್ ದ ವೇ ಟು ದ ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಹೇಗೆ ಬಂತು ಅಂದರೆ, ಅಲ್ಲಿ ನಾವು ಕೌಂಟ್ ಮಾಡೋಕ್ಕೆ ಯೂಸ್ ಮಾಡೋದು ನಮ್ಮ ಫಸ್ಟ್ ಹಿಂದಿನ ಕಾಲದಲ್ಲಿ 2 ಕೈ ಬೆರಳುಗಳನ್ನು ಯೂಸ್ ಮಾಡ್ತಿದ್ವಿ. ಸೊ ಅದರಿಂದ ಅದಕ್ಕೆ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಬಂತು. ಸೊ ದ ಒರಿಜಿನ್ ಆಫ್ ದ ಡೆಸಿಮಲ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಈಸ್ ಅವರ್ ಹ್ಯಾಂಡ್ಸ್, ನಮ್ಮ ಕೈಗಳು. ಅರ್ಥ ಆಯ್ತಲ್ವಾ? ಸೊ ಈ ಬೆರಳುಗಳು ಟೋಟಲ್ ಆಗಿ ಎಷ್ಟಿದೆ? 10 ಇದೆ. ಸೊ 10 ಅಂತ ಇರೋದ್ರಿಂದ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಬಂತು. ಡೆಸಿಮಲ್ ಡೆಕಾ ಅಂದರೆ 10. ಓಕೆ, ಸೊ ದ ಬೇಸ್ ಈಸ್ 10 ಹಿಯರ್. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ನಂಬರ್ ಸಿಸ್ಟಮ್ ಫಾರ್ ಡಿನೋಟಿಂಗ್ ದ ಇಂಟೀಜರ್ ಆ್ಯಂಡ್ ನಾನ್ ಇಂಟೀಜರ್ಸ್. ಇಂಟೀಜರ್ ನಂಬರ್ಸು ಮತ್ತು ನಾನ್ ಇಂಟೀಜರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಇದೊಂದು ಸ್ಟ್ಯಾಂಡರ್ಡ್ ನಂಬರ್ ಸಿಸ್ಟಮ್ ಆಗಿತ್ತು. ಈಚ್ ವ್ಯಾಲ್ಯೂ ಇನ್ ದಿಸ್ ನಂಬರ್ ಸಿಸ್ಟಮ್ ಹ್ಯಾಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಪವರ್ ಆಫ್ 10. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಎಷ್ಟಂದರೆ ಪವರ್ ಆಫ್ 10 ಆಗಿರುತ್ತೆ. ಇಟ್ ಈಸ್ ಅ ಬೇಸ್ ನಂಬರ್ ಸಿಸ್ಟಮ್, ಬೇಸ್ 10 ನಂಬರ್ ಸಿಸ್ಟಮ್. ಇದರ ಬೇಸ್ ಬಂದುಬಿಟ್ಟು 10 ಇದೆ. ಇದು ಆಲ್ರೆಡಿ ಗೊತ್ತು ನಿಮಗೆಲ್ಲ. ಡಿಜಿಟ್ಸ್ ಯೂಸ್ ಎಲ್ಲಿಂದ ಎಲ್ಲಿವರೆಗೂ ಯೂಸ್ ಮಾಡ್ತೀವಿ? 0 ಇಂದ 9ವರೆಗೂ ನಾವು ಡಿಜಿಟ್ಸ್ನ ಯೂಸ್ ಮಾಡ್ತೀವಿ. ಡೆಸಿಮಲ್ ನಂಬರ್ ಸಿಸ್ಟಮ್ ಹ್ಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಮತ್ತು ಟೆಕ್ನಾಲಜಿನಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಒಂದು ಡಯಾಗ್ರಾಮ್ನ ನೋಡೋಣ ನಾವಿಲ್ಲಿ. ಡೆಸಿಮಲ್ ನಂಬರ್ ಸಿಸ್ಟಮ್ ಮೈ ಬೇಸ್ ಇಸ್ 10 ಅಂತ ಹೇಳ್ತಾ ಇದೆ ಆ್ಯಂಡ್ ಇಟ್ ಯೂಸಸ್ ದ ಡಿಜಿಟ್ಸ್ ಫ್ರಮ್ 0 to 9. Next, characteristics of the decimal number system. Decimal number system characteristics na nodona. So first one is, it is a base 10 number system. It has 10 digits. They are 0 to 9. Each position in a decimal number represents specific power of the base 10. So ಪ್ರತಿಯೊಂದು ಪೊಸಿಷನ್ ಕೂಡ ಪವರ್ ಆಫ್ ಬೇಸ್ 10ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ಈಸಿಲಿ ರೀಡೇಬಲ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಬೈ ದ ಹ್ಯೂಮನ್ ಬೀಯಿಂಗ್ಸ್. ಜಾಸ್ತಿ ಮನುಷ್ಯರು ಇದನ್ನು ಯೂಸ್ ಮಾಡೋದು. ಸೊ ವಿ ಯೂಸ್ ದಿಸ್ ನಂಬರ್ ಸಿಸ್ಟಮ್ ಇನ್ ಅವರ್ ಡೇ ಟು ಡೇ ಲೈಫ್. ಡೇ ಟು ಡೇ ಲೈಫಲ್ಲಿ ಕೂಡ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದೀವಿ.
ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ಅ ಪೊಸಿಷನಲ್ ನಂಬರ್ ಸಿಸ್ಟಮ್. ಇದು ಪೊಸಿಷನಲ್ ನಂಬರ್ ಸಿಸ್ಟಮ್ ಕೂಡ ಹೌದು. ಓಕೆ, so it's a positional value system. This means that each digit has its own value or weight expressed as a power of 10. ಪ್ರತಿಯೊಂದು ವ್ಯಾಲ್ಯೂ ಅಥವಾ ವೇಟ್ನ ಪವರ್ ಆಫ್ 10 ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ವಿ ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಕಾಲ್ ಆಸ್ ಅ ಡೆಸಿಮಲ್ ಪಾಯಿಂಟ್. ಈ ಪಾಯಿಂಟಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರುವಂಥ ನಂಬರ್ಸ್ ಎಲ್ಲ ಪಾಸಿಟಿವ್ ಆಗಿರುತ್ತೆ. ಪಾಯಿಂಟ್ಗಿಂತ ರೈಟ್ ಹ್ಯಾಂಡ್ ಸೈಡಲ್ಲಿ ಬರುವಂಥ ಪವರ್ಸ್ ಎಲ್ಲ ನೆಗೆಟಿವ್ ಪವರ್ ಆಗಿರುತ್ತೆ. ಓಕೆ, you can see 10 base is 10, 10 power 0, 10 power 1, 10 square, 10 cube and 10 power 4. 10 power 0 ಅಂದರೆ 1, 10 power 1 ಅಂದರೆ 10, 10 square ಅಂದರೆ 100, 10 cube ಅಂದರೆ 1000. ಸೊ ಈ ಥರ ಕಂಟಿನ್ಯೂ ಆಗುತ್ತೆ. This is the MST, that is the most significant bit, and this is called as the LST. Okay, so this is the characteristics of the decimal number system. You can see all this we have learned. Next we will see the example for decimal number system. So example ಬಂದ್ಬಿಟ್ಟು 2025 to the base 10 is represented in the powers of 10. Okay, ಈಗ ನೀವು ಇದನ್ನು ಪ್ರತಿಯೊಂದು ನೀವು ಚೆಕ್ ಮಾಡ್ಬೋದು. ಇಲ್ಲಿ 5 into 10 power 0 if you start with the LST, and here we have 2 into 10 power 1, 0 into 10 square, then we have 2 into 10 cube. So when you perform the operation you will get 2025 to the base 10. Okay, 2025 to the base 10. That is the decimal number system. Next, hexadecimal number system ಅಂದರೆ ಏನು? Hexadecimal number system ಅಂದರೆ it is a type of number representation technique in which the base is 16. ಇಲ್ಲಿ ಬೇಸ್ ಬಂದ್ಬಿಟ್ಟು 16 ಇರುತ್ತೆ. The digits used are 0 to 9 and the letters used are A to F. That's why the base is 16. It requires 4 bits to represent the value of any digit. ಸೊ ನೀವು ಬೈನರಿನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ನಿಮಗೆ ಎಷ್ಟು ಬಿಟ್ಸ್ ಬೇಕು? ಓನ್ಲಿ 4 ಬಿಟ್ಸ್ ಅಂದರೆ ನಿಬಲ್ಸ್ ಇದ್ದರೆ ಸಾಕು. ಹೆಕ್ಸಾಡೆಸಿಮಲ್ ನಂಬರ್ಸ್ ಆರ್ ಇಂಡಿಕೇಟೆಡ್ ಬೈ ದ ಎಡಿಷನ್ ಆಫ್ ಐದರ್ 0x ಅಥವಾ H ಅಂತ ನೀವು ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ನ ಹಾಕ್ಬಿಟ್ರೆ ನಿಮಗೆ ಈ ಪರ್ಟಿಕ್ಯುಲರ್ ನಂಬರ್ ಹೆಕ್ಸಾಡೆಸಿಮಲ್ ನಂಬರ್ ಅಂತ ಗೊತ್ತಾಗ್ಬಿಡುತ್ತೆ. 159H ಅಂತ ಬರೆದ್ರೆ ದಿಸ್ ಇಸ್ ಅ ಹೆಕ್ಸಾಡೆಸಿಮಲ್ ನಂಬರ್. ಅಥವಾ ನೀವು ಈ ಥರನೂ ಬರಿಬೋದು, 159 ಅಂತ ಬರೆದ್ಬಿಟ್ಟು ನೀವು ಬೇಸ್ ಬರಿಬೋದು ಕೆಳಗಡೆ, ಬೇಸ್ 16 ಅಂತ ಬರೆದ್ರೆ ಸೊ ದಿಸ್ ಈಸ್ ಆಲ್ಸೋ ಆ್ಯನ್ ಇಂಡಿಕೇಶನ್ ಆಫ್ ದ ಹೆಕ್ಸಾಡೆಸಿಮಲ್ ನಂಬರ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಹೆಕ್ಸಾಡೆಸಿಮಲ್ ನಂಬರಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂದರೆ ವಿ ಆರ್ ಯೂಸಿಂಗ್ 1 2 3 4 5 6 7 8. ಇದನ್ನು ನೋಡ್ಬೋದು. 9 ಆದಮೇಲೆ 10ಇಂದ ನಾವು 10 ಅಂದರೆ ಎ ಅಂತ ಯೂಸ್ ಮಾಡ್ತೀವಿ, 11 ಅಂದರೆ ಬಿ, 12 ಅಂದರೆ ಸಿ, 13 ಅಂದರೆ ಡಿ, 14 ಅಂದರೆ ಇ, ಓಕೆ, 15 ಅಂದರೆ ಎಫ್. ಸೊ ಈ ಥರ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ? ಸೊ ಇಟ್ ಈಸ್ ಅ ಬೇಸ್ 16 ನಂಬರ್ ಸಿಸ್ಟಮ್. Next, it has a total of 16 digits, numbers from 0 to 9 and the alphabet letters from A to F. Okay, they are 0 to 9 you can see. ಆಮೇಲೆ 9 ಇಂದ ನಾವು 10 ಅಂತ ಯೂಸ್ ಮಾಡಲ್ಲ, 10 ಬದಲು A ಅಂತ ಯೂಸ್ ಮಾಡ್ತೀವಿ, B, C, D, E, F ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ದ ಲೆಟರ್ಸ್ A ಅಂದರೆ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 10, B 11 ರೆಪ್ರೆಸೆಂಟ್, C 12, D 13, E 14 ಮತ್ತು F 15ನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ಕಂಪ್ಯೂಟರ್ ಮೆಮೊರಿ ಅಡ್ರೆಸ್ಸಸ್. ಕಂಪ್ಯೂಟರಲ್ಲಿ ಇರುವಂಥ ಮೆಮೊರಿ ಅಡ್ರೆಸ್ಸಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಆ್ಯಸ್ ವೆಲ್ ಆಟ್ ಇಟ್ ಈಸ್ ಯೂಸ್ಫುಲ್ ಇನ್ ದ ಡಿಸ್ಕ್ರೈಬಿಂಗ್ ದ ಕಲರ್ಸ್ ಆನ್ ದ ವೆಬ್ ಪೇಜಸ್. ವೆಬ್ ಪೇಜಸಲ್ಲಿ ಕಲರ್ಸ್ ಯೂಸ್ ಮಾಡ್ತೀವಲ್ವ, ಅದು ಕೂಡ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಕಲರ್ ವೀಲ್. ಸೊ ಆಲ್ ದೀಸ್ ಕಲರ್ಸ್ ಆರ್ ರೆಪ್ರೆಸೆಂಟೆಡ್ ಯೂಸಿಂಗ್ ದ ಹೆಕ್ಸಾಡೆಸಿಮಲ್. Memory addresses are represented using the hexadecimal. Okay, that is the purpose of hexadecimal number system. Next, hexadecimal number system is a positional value system. ಇದನ್ನು positional value system ಅಂತ ಕರೀತಾರೆ. ಇದು ಕೂಡ positional value systemಗೆ ಸೇರಿದೆ. This means that the each digit has its own value or the weight expressed as a power of 16. ಪ್ರತಿಯೊಂದು ಡಿಜಿಟ್ಗೆ ಕೂಡ power of 16 ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. Here the places to the left of the hexadecimal point are positive powers and places to the right of the hexadecimal point are negative powers. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಯಿಂಟ್, ದಿಸ್ ಇಸ್ ಹೆಕ್ಸಾಡೆಸಿಮಲ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಲೆಫ್ಟಲ್ಲಿ ಬರೋವಂಥದ್ದೆಲ್ಲ ಪಾಸಿಟಿವ್ ಪವರ್ಸ್, ಎಲ್ಲದರದ್ದು ಬೇಸ್ ನಿಮಗೆ ಕಾಣಿಸ್ಬೋದು 16 ಅಂತ ಇದೆ.
ಇಲ್ಲಿ ನೆಗೆಟಿವ್ ಪವರ್ಸ್ ಇದೆ, 16 power -1, 16 power -2 ಅಂತ ಇದೆ. You can see the values of these numbers. Okay, this is LST and this is the MST. Next, example for the hexadecimal. Now represent the hexadecimal number 1AF to the base 16 in the powers of 16 and find its decimal equivalent. If the decimal equivalent and you ಕಂಡುಹಿಡಿಯಬೇಕು. How will you do? First write the number. Write the hexadecimal number, then you put the decimal number for each one. So how you will put the decimal equivalent? You have to multiply the positional value with the powers of the base. ಆ ಪವರ್ಸ್ ಎಷ್ಟಿದೆ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಎಫ್ ಅನ್ನೋದು ವಿ ನೋ ದ್ಯಾಟ್ ಎಫ್ ಅಂದರೆ 15 ಗೊತ್ತಾಯ್ತಲ್ವಾ. ಸೊ 15 ಇಂಟು 16 ಟು ದ ಪವರ್ ಆಫ್ 0. ನೆಕ್ಸ್ಟ್ ಎ ಎಷ್ಟನೇ ಫಸ್ಟ್ ಪೊಸಿಷನಲ್ಲಿದೆ. ಸೊ ಎ ಇಂಟು 16 power 1. ನೆಕ್ಸ್ಟ್ 1 ಇಂಟು 16 square. So when you perform the operation, then you can see that it is 15 into 1. Next a under raised to value, a is equal to 10. We know that in hexadecimal a is 10. So 10 into 16. Next 1 into 256. 16 square is 256. So totally when you add everything, what you will get? 431 to the base 10 ಬರುತ್ತೆ. 256 plus 160 plus 15 ನಿಮಗೆ 431 to the base 10 ಬರುತ್ತೆ. So this is a decimal number. Now let us see the table of decimal, binary, octal and hexadecimal numbers from 0 to 15. So decimal number 0 to 15, all of you are familiar. ನೀವೆಲ್ಲ familiar ಆಗಿದ್ದೀರಾ. All of you know how to write everything. Next we will go to the second column, that is binary. So ಇಲ್ಲಿ ನಾವು ಪ್ರತಿಯೊಂದು ಡೆಸಿಮಲ್ ನಂಬರ್ದು ಬೈನರಿ ಈಕ್ವಲೆಂಟ್ ಹೇಗೆ ಹಾಕಿದ್ದಾರೆ, ಇಲ್ಲಿ 0 to 15 ಹೇಗೆ ಬರೆದಿದ್ದೀವಿ ಅಂತ ನೋಡೋಣ. ಸೊ 0ಗೆ ಬೈನರಿ ನಂಬರ್ 0ನೇ. ಓಕೆ, 1ಗೆ ಬಂದ್ಬಿಟ್ಟು ಬೈನರಿ ಈಸ್ ಆಲ್ಸೋ 1. ಬಟ್ 2ಗೆ ನೀವು ಬರೆಯುವಾಗ ಹೇಗೆ 1 0 ಅಂತ ಬರೆದ್ರಿ, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಫಾರ್ ದ್ಯಾಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಬೈನರಿಗೆ ಬೇಸ್ ಬಂದ್ಬಿಟ್ಟು 2. ದ ಬೇಸ್ ಆಫ್ ಬೈನರಿ ಆರ್ ದ ರಾಡಿಕ್ಸ್ ಆಫ್ ಬೈನರಿ ಈಸ್ 2. ನಮಗೆಲ್ಲರಿಗೂ ಗೊತ್ತಿರೋದು. So what we have to do here is we have to divide 2. ಯಾಕಂದ್ರೆ ನಮ್ಮ ಡೆಸಿಮಲ್ ನಂಬರ್ 2 ಅಲ್ವಾ, 2ನ 2 ಅಂದರೆ ಬೇಸ್ ಜೊತೆ ಡಿವೈಡ್ ಮಾಡ್ಕೋಬೇಕು. ಸೊ 2 1s are 2, 2 1ರಿಂದ 2 ಬರುತ್ತೆ. ಸೊ ರಿಮೈಂಡರ್ ಎಷ್ಟು ಬಂತು ನಿಮಗೆ? 0 ಆರ್ 0 ಇಸ್ ದ ರಿಮೈಂಡರ್. ಬರೆಯುವಾಗ ನೀವು ಈ ಕಡೆಯಿಂದ ಬರ್ಕೊಂಡು ಬರಬೇಕು. ದ ವೇ ದ ಆರೋ ಇಶ್ಯೂ ಈ ಕಡೆಯಿಂದ ಈ ಥರ ಬರ್ಕೊಂಡು ಬರಬೇಕು. ಸೊ ದ binary equivalent of 2 is equal to 1 0. ಓಕೆ, ಸೊ ನಾವಿಲ್ಲಿ ಏನು ಬರೆದಿದ್ದೀವಿ? 2ಗೆ 1 0 ಅಂತ ಬರೆದಿದ್ದೀವಿ. ಹಾಗೆ 3ಗೆ ನೋಡೋಣ. 3ನ ಹೇಗೆ ನೀವು ಮಾಡ್ತೀರಾ? 3 ಕೂಡ ಅಷ್ಟೇ ಸೇಮ್. 3ನ ನೀವು 2 ಇಂದ ಡಿವೈಡ್ ಮಾಡ್ಕೋಬೇಕು. ಯಾಕೆ 2 ಇಂದ ಡಿವೈಡ್ ಮಾಡ್ತೀರಾ? ಬಿಕಾಸ್ 2 ಈಸ್ ದ ಬೇಸ್ ಆಫ್ ಬೈನರಿ. ಸೊ 2 1s are 2. ಆಮೇಲೆ ರಿಮೈಂಡರ್ ಎಷ್ಟು ಬಂತು ನಿಮಗೆ? 1 ಇಸ್ ದ ರಿಮೈಂಡರ್. ಈಗ ಬರ್ಕೊಂಡು ಬರೆಯುವಾಗ ನೀವು ಈಗ ಹೀಗೆ ಬರೀಬೇಕು. ದ ವೇ ದ ಆರೋ ಇಸ್ ಶೋನ್. So 1 1 is the binary equivalent of decimal number 3. Okay, ಹೀಗೆ ನೀವು ಮಾಡ್ಕೊಂಡು ಹೋದಾಗ ನಿಮಗೆ ಆನ್ಸರ್ ಸಿಗುತ್ತೆ. ನಾವು ಲೆಟಸ್ ಸಿ ದ ಲಾಸ್ಟ್ ನಂಬರ್. ಎಲ್ಲಾನು ಮಾಡೋದು ಬೇಡ. ಲಾಸ್ಟ್ ನಂಬರ್ ಲೆಟರ್ಸ್ 15. ಸೊ 15ಗೆ 1 1 1 1 ಅಂತ ಬಂದಿದೆ. ಹೇಗೆ ಬಂತು? ಸೊ ದ್ಯಾಟ್ ವಿ ಹ್ಯಾವ್ ಟು ಡೂ ದ ಸೇಮ್ ಮ್ಯಾನರ್. ವಿ ಹ್ಯಾವ್ ಟು ಡಿವೈಡ್ 15 by 2. 2 ಇಂದ ಡಿವೈಡ್ ಮಾಡ್ಕೊಂಡು ಬನ್ನಿ. 2 how much the 15? 2 7s are 14. So what is the remainder? 1 is the remainder. Do it once again. 2 3s are 6. Okay, so what is the remainder? 1 is the remainder. Next continue. 2 into 1 is 2. So what is the remainder? 1 is the remainder. Now write it in this way. So ಈ arrow ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ನೀವು ಬರೀಬೇಕು. ಸೊ 1 ನೆಕ್ಸ್ಟ್ ಮತ್ತೆ 1 ಇದೆ, ನೆಕ್ಸ್ಟ್ ಇಲ್ಲಿ 1 ಇದೆ, ಆಮೇಲೆ ಲಾಸ್ಟ್ ಅಲ್ಲಿ ಕೂಡ 1 ಇದೆ. So the binary equivalent of 15 is 1 1 1 1. Hope this is clear. Next we will jump to octal. Third column ನೋಡೋಣ octal. So octal ಅಲ್ಲಿ ನೀವು ಬರೆಯುವಾಗ 0 to 7 ಹೇಗೋ ಬರೆದ್ಬಿಡ್ಬೋದು. Because octal numbers consist of the digits from 0 to 7. Okay. Next 0 to 7 it's same. Next 8ಗೆ ನೀವು ಬರೀಬೇಕು. 8ಗೆ 10 ಅಂತ ಬಂದಿದೆ. ಹೇಗೆ ಬಂತು 10 ಅಂತ ನೋಡೋಣ. Okay, let's first erase everything. Okay, 8ಗೆ 10 ಅಂತ ಬಂದ್ಬಿಟ್ಟಿದೆ. ಸೊ ಡೆಸಿಮಲ್ ನಂಬರ್ 8ಗೆ the octal value is 10. How did you get this? So for that we should know that the base of octal number system is 8. 8 is the base. So now ಈ 8ನ
8 ಜೊತೆ ಡಿವೈಡ್ ಮಾಡ್ಕೋಬೇಕು. ಸೊ 8 into 1 is 8. So what is the remainder? 0 is the remainder. So write in this way. So what you can write? 1 0, that is 10. 10 is the octal equivalent of 8. Okay. Similarly, we have to continue. We'll get for 15 ನಮಗೆ ಏನು ಸಿಗುತ್ತೆ? 17 ಅಂತ ಸಿಗುತ್ತೆ. So 15 ಒಂದು ಟ್ರೈ ಮಾಡೋಣ. 15. So for 15 what we can do is 15 divided by 8. So 8 ones are 8 1. 8 into 1 is 8. So what is the remainder? 7 is the remainder. Okay. So how can you write 1 7? 1 7 is the octal equivalent for 15. So ಈ ಥರ ನೀವು ಮಾಡ್ಕೊಂಡು ಹೋದಾಗ ನಿಮಗೆ 10 11 12 so it goes so on and it ends till 17. ಗೊತ್ತಾಯ್ತಲ್ವಾ? ಹೀಗೆ ನಾವು ಹೆಕ್ಸಾಡೆಸಿಮಲ್ ಅಲ್ಲಿ ಇದು ಬರಲ್ಲ. ಸೊ ಹೆಕ್ಸಾಡೆಸಿಮಲ್ ಅಲ್ಲಿ ಏನಾಗುತ್ತೆ ಅಂದರೆ 0 to 9 ವರೆಗೂ ವಿ ಹ್ಯಾವ್ ಟು ರೈಟ್ ಇನ್ ನಂಬರ್ಸ್. ಬಟ್ 9 ಆನ್ವರ್ಡ್ಸ್ ಅಂದರೆ 10ಗೆ ನೀವು ಬರೀಬೇಕಾದ್ರೆ ನೀವು ಆಲ್ಫಾಬೆಟ್ಸ್ ಲೆಟರ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಎ ಅಂತ ಯೂಸ್ ಮಾಡ್ತೀವಿ, ಹಾಗೆ 11ಗೆ ಬಿ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ವಿಲ್ ಕಂಟಿನ್ಯೂ ಆ್ಯಂಡ್ ಲಾಸ್ಟ್ 15ಗೆ ಎಫ್ ಅಂತ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಹೆಕ್ಸಾಡೆಸಿಮಲ್ ನಂಬರ್ಸ್ ಫ್ರಮ್ 0 to 15. Okay, so we write it here as 0 to f. So hope this table is clear to you students. Now let's move to the MCQs or multiple choice question. So the first question is as follows. In a number system, each position of a digit represents a specific power of the base. ಅಂದರೆ ಏನರ್ಥ? ಒಂದು ನಂಬರ್ ಸಿಸ್ಟಮಲ್ಲಿ ಪ್ರತಿಯೊಂದು ಪೊಸಿಷನ್, ಆ ಡಿಜಿಟ್ ಪೊಸಿಷನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಪವರ್ ಆಫ್ ಬೇಸ್ನ ಯೂಸ್ ಮಾಡ್ತೀವಿ. ಇದು ಸತ್ಯನ ಸುಳ್ಳ? ಈಸ್ ಇಟ್ ಟ್ರೂ ಆರ್ ಫಾಲ್ಸ್? So hope the answer is clear for you. You should know the answer. I think all of you know the answer. The answer is, what is the answer, students? Yes, the answer is true. Okay, so the option is A. Okay, so the option is A. Now let us move to the second MCQ, that is the value of a radix or base of a binary number system is dash. So ಒಂದು ಬೈನರಿ ನಂಬರ್ ಸಿಸ್ಟಮ್ ಬೇಸ್ ಅಥವಾ ರಾಡಿಕ್ಸ್ ಏನಿರುತ್ತೆ? ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಆನ್ಸರ್. ಸೊ ದ ಆನ್ಸರ್ ಇದರಲ್ಲಿ 4 ಆಪ್ಷನ್ಸ್ ಇದೆ. ದ ಫಸ್ಟ್ ಆಪ್ಷನ್ ಈಸ್ 10, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು 8, ಆಪ್ಷನ್ ಸಿ ಈಸ್ 2 ಆ್ಯಂಡ್ ಆಪ್ಷನ್ ಡಿ ಈಸ್ 1. ಇದರಲ್ಲಿ ರೈಟ್ ಆನ್ಸರ್ ಯಾವುದು? Yes, you are right. C is the right answer because the radix or the base of binary system is 2. Okay, now let's move to the third MCQ. What does the symbol D represent in a hexadecimal number system? Hexadecimal number system ಅಲ್ಲಿ D ಏನನ್ನ represent ಮಾಡುತ್ತೆ? So the options are as follows. A ಬಂದ್ಬಿಟ್ಟು 8, option B ಬಂದ್ಬಿಟ್ಟು 16, option C ಬಂದ್ಬಿಟ್ಟು 13, and the last option D ಬಂದ್ಬಿಟ್ಟು 14. So ಇದರಲ್ಲಿ right answer ಯಾವುದು? Yes, you are right. The answer is option C, that is 13. ನೀವು ಆ ಟೇಬಲ್ನ ರೆಫರ್ ಮಾಡ್ಕೋಬೋದು ಬೇಕಾದ್ರೆ. ಸೊ ಅಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎ ಅಂದರೆ 10, ಬಿ ಅಂದರೆ 11, ಸಿ ಅಂದರೆ 12, ಡಿ ಅಂದರೆ 13. ಸೊ 13 is the right answer. So that is option C. Let's move forward. So fourth MCQ is as follows. A group of 8 bits in a binary number system is called as dash. ಇದು ನಿಮಗೆ ಪಿರಮಿಡಲ್ ಗೊತ್ತಿರುತ್ತೆ. ಸೊ ಯಾವಾಗಲೂ 8 ಬಿಟ್ಸ್ನ ನಾವು ಗ್ರೂಪ್ ಮಾಡಿದಾಗ ಏನಂತ ಕರಿತೀವಿ ಅದನ್ನು? ಈಸ್ ಇಟ್ ಅ ಬೈಟ್, ಮೆಮೊರಿ, ನಿಬಲ್ ಆರ್ ಕೋಡ್? ಏನಂತ ಕರಿಬೋದು? ಎಸ್, ಯು ಆರ್ ರೈಟ್. ದ ರೈಟ್ ಆನ್ಸರ್ ಈಸ್ ಬೈಟ್. ಓಕೆ, ದಟ್ ಈಸ್ ಆಪ್ಷನ್ ಎ. ಗ್ರೂಪ್ ಆಫ್ 8 ಬಿಟ್ಸ್ನ ಯಾವಾಗಲೂ ನಾವು ಬೈನರಿ ನಂಬರ್ ಸಿಸ್ಟಮಲ್ಲಿ ಬೈಟ್ ಅಂತ ಕರಿತೀವಿ. ಗ್ರೂಪ್ ಆಫ್ 4 ಬಿಟ್ಸ್ನ ನಾವು ನಿಬಲ್ ಅಂತ ಕರಿತೀವಿ. ಓಕೆ, so let's move forward. The last MCQ of this session is, what could be the maximum value of a single digit in an octal number system? Octal number system ಅಲ್ಲಿ ಲಾಸ್ಟ್ ಮ್ಯಾಕ್ಸ್ ವ್ಯಾಲ್ಯೂ ಏನು ತಗೋಬೋದು ಒಂದು ಸಿಂಗಲ್ ಡಿಜಿಟ್? ಯಾಕಂದರೆ ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ we have 0 to 7, right? So what is the last value which a single digit can take in an octal number system? Is it 8? Is it 7? Is it 6 or is it 5? Which is the right answer? Yes, you are right. Option is B. 7 is the max value of single digit in an octal number system can take. So all the MCQs are clear to you?
Okay, thank you students. Thank you for being with me and learning the session 1. And thank you, my sincere thanks to the moderator of this team as well as the subject experts and all the content developers.